ಇದ್ದಾರೆ. ಅವ್ರ ಬಗ್ಗೆ ಒಂದು ಸಣ್ಣ ಮಾತು ಹೇಳಬೇಕಾದ್ರೆ, ನಾನು ಮತ್ತು ಅವರು ಕ್ಲಾಸ್ಮೇಟ್ಸ್. ಅಂದರೆ ಜರ್ನಲಿಸಮ್, ಮೈಸೂರು ಯೂನಿವರ್ಸಿಟಿಯ ಜರ್ನಲಿಸಮ್ ಮಾಡುವಾಗ ನನ್ನ ಎದುರು ಅವ್ರು ಕೂತ್ಕೊಳ್ತಾ ಇದ್ರು. ಬಹಳ ಸುಂದರವಾದ ಹ್ಯಾಂಡ್ ರೈಟಿಂಗ್, ಎಷ್ಟು ಚೆನ್ನಾಗಿತ್ತು ಅಂದರೆ ಹಿಂದ್ಗಡೆಯಿಂದ ಕಾಪಿ ಹೊಡೆಯುವುದಿಲ್ಲ, ಚೆನ್ನಾಗಿತ್ತು ಹ್ಯಾಂಡ್ ರೈಟಿಂಗು. ಅದನ್ನು ನೋಡಿ ನಾನು ಅನ್ಕೊಂಡೆ ಎಷ್ಟು ಚೆನ್ನಾಗಿ ಒಂದು ಹ್ಯಾಂಡ್ ರೈಟಿಂಗ್ ಬರೆಯಕ್ಕೆ ಸಾಧ್ಯನಾ ಅಂತ. ಅದಾದ ನಂತರ ನನಗೆ ವೈಯಕ್ತಿಕವಾಗಿ ಸಮಾಧಾನ ಆಗಿದ್ದು, ನಾನು ಲಂಕೇಶ್ವರಕ್ಕೆ ಕೆಲಸ ಮಾಡುವಾಗ ನನ್ನ ಹ್ಯಾಂಡ್ ರೈಟಿಂಗ್ ಒಂಥರ ತಮಿಳ್ ಕನ್ನಡ ಅಂತ ಹೇಳ್ತಾ ಇದ್ರು. ಅಂದರೆ ಅದು ಓದಕ್ಕೆ ಆಗಲ್ಲ, ಒಬ್ಬ ಟೈಪಿಸ್ಟ್ ಇದೆ, ಅವನು ಮಾತ್ರ ಟೈಪ್ ಮಾಡಬಹುದಿತ್ತು. ಅದೇ ರೀತಿ ಮೇಷ್ಟ್ರ ಹ್ಯಾಂಡ್ ರೈಟಿಂಗ್, ವೆಂಕಟೇಶ್ ಅವರ ಹ್ಯಾಂಡ್ ರೈಟಿಂಗ್ ಕೂಡ ಅದೇ ಥರ ಇತ್ತು. ಆವಾಗ ಮೇಷ್ಟ್ರ ಮೇಲೆ ನೆನಪಾಯಿತು, ಹ್ಯಾಂಡ್ ರೈಟಿಂಗ್ ಸುಂದರವಾಗಿದ್ರೆ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ರಿಪೋರ್ಟ್ ಚೆನ್ನಾಗಿರ್ಬೇಕು ಅಂತ. ಆದರೆ ವಿಠಲ್ ಮೂರ್ತಿ ಅವರ ಒಂದು ಅಪವಾದ, ಅವರ ಹ್ಯಾಂಡ್ ರೈಟಿಂಗು ಚೆನ್ನಾಗಿದೆ, ಅವರು ಚೆನ್ನಾಗಿದೆ, ಅವ್ರ ರಿಪೋರ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಅವರು ಪ್ರಸ್ತಾವನೆ ಮಾತಾಡಬೇಕು. ಮಂದಗತಿಯ ಸಾಗಿದ್ದು ನಿಜ, ಅದೆಲ್ಲರ ನಂತರ ಇದೆ. ಆದರೆ ಈ ವರ್ಷ ಅದಕ್ಕೊಂದು ವೇಗ ಸಿಗ್ತದೆ, ಅದಕ್ಕೆ ನೀವೆಲ್ಲರೂ ಸಹಕಾರ ಬೇಕು. ಕೂಟ ಪ್ರಾರಂಭವಾಗಿ 55 ವರ್ಷ ಆಯ್ತು. ಹಲವಾರು ಹಿರಿಯರು ಇಲ್ಲಿದ್ದಾರೆ, ನಮ್ಮ ಸಿದ್ದರಾಜ್ ಅವರಿದ್ದಾರೆ, ಅಮ್ಮ ಸುರೇಶ್ ಅವರಿದ್ದಾರೆ, ನಮ್ಮ ಮೈತ್ರಿ ಪಾಟೀಲ್ ಅವರಿದ್ದಾರೆ, ಆಮೇಲೆ ಹಿರಿಯರಾದ ನಮ್ಮ ಮುನ್ಸವಾಡಿ ರಾಜನ್ ಅವರಿದ್ದಾರೆ. ಎಲ್ಲ ಹಿರಿಯರು, ಹಲವಾರು ಹಿರಿಯರು ಸೇರಿ ನಾವು ಈ ಬೆಳೆದ ಕೂಟ ಇದು. ಈ ನಾಡಿನ ಹಲವಾರು ಪ್ರಮುಖ ಕಾಲಘಟ್ಟಗಳಿಗೆ ಸಾಕ್ಷಿಯಾದಂತಹ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯ ಗೌರವ ಇನ್ನಷ್ಟು ಎತ್ತರಕ್ಕೆ ಇರಬೇಕು. ಹಾಗೆ ಆ ಕೂಟದ ಸಂಸ್ಥೆಯಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ನಾವು ಪದೇ ಪದೇ ಅವರನ್ನ ನೋಡಂತಹ, ಮಾತಾಡುವಂತಹ, ಅಂದ್ರೆ ನಮ್ಮ ವೃತ್ತಿ ಮಧ್ಯೆ ಅಥವಾ ನಮ್ಮ ವೈಯಕ್ತಿಕ ಬದುಕಿನ ಮಧ್ಯೆ ನಾವೆಲ್ಲರೂ ಒಂದು ಒತ್ತಡದಲ್ಲಿದ್ದೀವಿ. ಇಂತಹ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳದಿದ್ರೆ ಕಷ್ಟ ಆಗ್ತದೆ. ಹೀಗಾಗಿ ನೀವು ಆದಷ್ಟು ಮೇಲೆ ಮೇಲೆ ಈ ತರದ ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಮುಖ್ಯವಾಗಿ ಸೌಮ್ಯ ತರಬೇಕಂತಿದೆ ನಮ್ಮ ಮನಸ್ಸಲ್ಲಿ. 55 ವರ್ಷ ಆಯಿತು, ಆದರೆ ನಮ್ಮಲ್ಲಿ ಒಂದು ನಿಖರವಾದ ಒಂದು ದಾಖಲೆಗಳು ಬೇಕು. ಯಾರ್ಯಾರು ಅಧ್ಯಕ್ಷರಾಗಿದ್ರು, ಯಾರ್ಯಾರ ಕಾಲಘಟ್ಟದಲ್ಲಿ ಏನಾಯಿತು, ಇವೆಲ್ಲವೂ ನಮಗೆ ಬೇಕಾ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಒಂದು ಸೌನ್ಯರ್ ಮಾಡಬೇಕು ಅಂತ ಇದೆ. ಹಾಗೆ ಅಧ್ಯಯನ ಪ್ರವಾಸಗಳು, ಅದು ಸ್ವಲ್ಪ ಮೊಟಕಾಗಿದ್ದು, ಈ ವರ್ಷದಿಂದ ಅಧ್ಯಯನ ಪ್ರವಾಸಗಳು ಆರಂಭ ಆಗ್ತವೆ. ಅದಕ್ಕೆ ನಾವು ಎಲ್ಲರೂ ಕೂಡ ಈ ವರ್ಷದಿಂದ ಏನ್ ಸ್ವರ್ಣ ಮಹೋತ್ಸವ ವರ್ಷ ಆಚರಣೆ ಮಾಡ್ತಿದ್ವಿ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು. ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಮಾಡೋಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಆಮೇಲೆ ಮತ್ತೊಂದೇನಿದೆ, ನಮಗೆ ವರದಿಗಾರರ ಕೂಟಕ್ಕೆ ಪ್ರಮುಖ ವಿದ್ಯಮಾನಗಳು ಸಂಭವಿಸಿದಾಗ ಹಿರಿಯ ನಾಯಕರನ್ನ ಕರೆಸಿ ಕೂಟದಲ್ಲಿ ಒಂದು ಮಾತುಕತೆ ಮಾಡಬೇಕು ಅನ್ನೋ ಕಾರ್ಯಕ್ರಮಗಳು, ಅಥವಾ ವೃತ್ತಿ ಸಂಬಂಧಿ ಏನು ತಜ್ಞರನ್ನ ಕರೆಸಿ ಒಂದು ಕಾರ್ಯಾಗಾರಗಳನ್ನು ಮಾಡೋದು, ಈ ತರದ ಹಲವಾರು ಯೋಜನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲರೂ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅದರ ಸಂಸ್ಥಾಪಕ ಸದಸ್ಯರಾಗಿ ನಮ್ಮ ನಡುವೆ ಇರುವಂತಹ ಏಕೈಕ ಹಿರಿಯ ಪತ್ರಕರ್ತರು ಅವರು, ಅವರಿಗೆ ನಾನು ಮತ್ತೊಂದ್ಸಲ ವಿಶೇಷವಾಗಿ ಧನ್ಯವಾದಗಳನ್ನು, ಅಂದ್ರೆ ತಮ್ಮ ವಯೋಮಾನವನ್ನು ಲೆಕ್ಕಿಸಿದೆ, ಈ ವಯಸ್ಸಲ್ಲೂ ಬಂದು ಕೂಡ ಅವರಿಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. 55ನೇ ವರ್ಷ 1970ರಲ್ಲಿ ಈ ಒಂದು ಕೂಟ ಶುರುವಾಯಿತು. 50ನೇ ವರ್ಷದ್ದು ಮಾಡಬೇಕಾಗಿತ್ತು, ಅಂದ್ರೆ 2020ಕ್ಕೆ ಮಾಡಬೇಕಾಗಿತ್ತು. ನಿಮ್ಗೆಲ್ಲ ಗೊತ್ತಿರುವಂಗೆ ಕರೋನಾ ಇದರಿಂದ ಲಾಕ್ಡೌನ್ ಆಗಿತ್ತು. ಆ ಟೈಮಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡಕ್ಕಾಗಲಿಲ್ಲ. ಹಾಗಾಗಿ ಈಗ 5 ವರ್ಷ ಜಾಸ್ತಿ, ಅಂದ್ರೆ 55ನೇ ವರ್ಷಕ್ಕೆ ನಾವು ಇವಾಗ ಹಾಕಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಸುಮ್ಮನೆ ಸಾಂಕೇತಿಕವಾಗಿ ಶುರು ಮಾಡ್ತಿದ್ರೆ ಇಡೀ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಹಂತವಾಗಿ ಅಂದ್ಕೊಂಡಿದ್ವಿ. ಅಂದ್ರೆ ಇವತ್ತೊಂದು ಸುಮ್ಮನೆ ಲಾಸ್ಟ್ ಮಂತ್ ಇವತ್ತು ಲೋಗೋ ಹೇಗೆ ಹೋಗ್ತಾರೆ ಅದನ್ನ ಮುಖ್ಯಮಂತ್ರಿಗಳೇ ಅದನ್ನ ಇನಾಗ್ರೇಷನ್ ಮಾಡಿದ್ರು. ಅದ ನಂತರ ಈಗ ಇವತ್ತು ಸುಮ್ಮನೆ ಒಂದು ಸಾಂಕೇತಿಕ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಕೂಟದ ಸದಸ್ಯರು ಸೇರ್ಕೊಳ್ಳೋಕೆ ಒಂದು ಅಕೇಶನ್ ಬೇಕಾಯ್ತು. ಹಾಗಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಮತ್ತೆ ಮುಂದೆ ಫೌಂಡರ್ಸ್ ಡೇ ಅಂತ ಮಾಡ್ಕೊತಾ ಇದ್ವಿ. ಮತ್ತೆ ಈ ರೀತಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನ ನಾವು ಈ ಒಂದು ಕೂಟದಿಂದ ಸೇರೋದು, ಅಂದ್ರೆ ಒಂದು ನೆಪ ಅಷ್ಟೇ. ಎಲ್ಲರೂ ಒಂದ್ ಕಡೆ ಸೇರುವಂತದೇ ನಮ್ಮ ಮುಖ್ಯ ಉದ್ದೇಶ. ಒಂದ್ ಕಡೆ ಸೇರ್ ಸರ್ ಸರ್ ಕಡೆ ಸರ್ ಬಿಡು वो सब स्टेप
좀 더. 힘들게 계시네. 몇 번? ಸರ್ ಗೋಪಾಲ ಸರಿ ಕಟ್ ಸ್ಥಾಪಕರು ಅಧ್ಯಕ್ಷರು ಪ್ರಹ್ಲಾದ ಅವರು ಸದಸ್ಯರು ಹಾಗೆ ಹಾಲಿ ಅಧ್ಯಕ್ಷರು ಹಾಲಿ ಪದಾಧಿಕಾರಿಗಳು ನಮ್ಮ ಸ್ನೇಹಿತರು ಶಾಸಕರಾದ ಗೋಪಾಲಯ್ಯನವರು ರಾಮಚಂದ್ರವರು ದಯಾನಂದವರು ಮತ್ತು ನಮ್ಮ ಶ್ರೇಯಸ್ ಮತ್ತು ಎಲ್ಲ ನಮ್ಮ ಗೀಳಿನ ಒಕ್ಕೂಟದ ವರದಿಗಾರರ ಒಕ್ಕೂಟದ ಎಲ್ಲ ಸದಸ್ಯರು ಎಲ್ಲ ಬಹಳ ಜನ ಬಂದರು. ಬಹಳ ಜನ ಈಗಾಗಲೇ ನಿವೃತ್ತಿಗೆ ಆಗಿದ್ದಾರೆ ಅಲ್ವಾ? ಬಹಳ ಜನ ಸಿದ್ದರಾಜವರು ರಾಜನವರು ಮತ್ತು ಇವರು ಪ್ರಮೋಷನ್ ಆಯಿತು ಅಲ್ವಾ? ಇನ್ನು ಬಹಳ ಜನ ನಿವೃತ್ತ ಆಗಿದ್ದಾರೆ. ನಾವು ಎಲ್ಲ ಇವತ್ತು ಭಾಳ ದಿನ ಆದಮೇಲೆ ನೋಡ್ದಂಗೆ ಆಯಿತು. ಮತ್ತು ಈ ಸಂಜೆ ಎಲ್ಲರ ಇದ್ದಾರೆ. ಮನೆ ಶಿವಣ್ಣವ್ರು ತೀರೋಗ್ಬಿಟ್ರು. ನಮ್ಮ ಸಂಜೀವನಿ ಶಿವಣ್ಣವರು ನಮ್ಮ ಕ್ಷೇತ್ರದಲ್ಲಿ ಅದು. ಮತ್ತು ಇವತ್ತೆಲ್ಲ ತಾವೆಲ್ಲ ಕೂಡ ಇವತ್ತು ಸೇರಿ ಡೈರಿ ಬಿಡುಗಡೆ ಮಾಡಿದ್ದೀರ. ಮತ್ತು ನನ್ನನ್ನು ಕೂಡ ಕೊಟ್ಟು ಈ ಡೈರಿ ಬಿಡುಗಡೆ ಆಗಿದೆ. ಮತ್ತು ಪತ್ರಿಕೋದ್ಯಮ ನಾನೇನು ಹೇಳಬೇಕಾಗಿಲ್ಲ, ನೀವೆಲ್ಲ ಪತ್ರಿಕೋದ್ಯಮದೆಲ್ಲ ದಿಗ್ಗಜಗಳಾಗಿದೆ. ಈ ದಿನಾಂಕದಾಗೆ ಡೈಲ್ಯೂಟ್ ಆಗಿದೆ ಎಲ್ಲ. ಹಿಂದೆ ಪತ್ರಿಕೆಗಳು ಅಂದರೆ ಯಾರು ಚೀಫ್ ಎಡಿಟರ್ ಇರ್ತಾರೆ ಅವ್ರು ಹೇಳಿದ ಮುಂದೆ ಯಜಮಾನ ಯಾರನ್ನ ಇರ್ಬೋದು ಅಲ್ವಾ? ಆ ಪತ್ರಿಕೆ ಯಜಮಾನರು ಯಾರಿದ್ರು ಕೂಡ ಅಲ್ಲಿ ಯಾರು ಪತ್ರಿಕಾ ಚೀಫ್ ಎಡಿಟರ್ ಹೇಳ್ತಾರೆ ಅದೇ ಫೈನಲ್ ಆಗ್ತಿತ್ತು. ಆದರೆ ಈಗ ಕಾಲ ಬದಲಾವಣೆ ಆಗಿದೆ. ದೇಶದಲ್ಲೂ ಆಗಿದೆ, ರಾಜ್ಯದಲ್ಲೂ ಆಗಿದೆ, ಎಲ್ಲ ಕಡೆ ಆಗಿದೆ. ಎಲ್ಲ ಚೀಫ್ ಎಡಿಟರ್ಗಳಿದ್ರು ಕೂಡ ಅವ್ರು ಏನು ಮೇಲೆ ಯಜಮಾನರು ಇದ್ದಾರೆ ಅವ್ರು ಹೇಳೋದೇ ಬರೆಯುವಂಥ ವಾತಾವರಣ ಇವತ್ತು ಸೃಷ್ಟಿ ಆಗಿದೆ. ಅದೇ ನಿಮ್ಮ ತಪ್ಪಲ್ಲ. ನಿಮ್ಮ ಬರೆಯೋಕ್ಕೆ ಆಸೆ ಇದ್ದರೂ ಕೂಡ ನಿಮ್ಮ ಕೈ ಕಟ್ಟ ಹಾಕ್ಬಿಟ್ಟಿದ್ದಾರೆ ಅಲ್ವಾ? ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಮತ್ತು ಕೆಲವು ಮಾಧ್ಯಮಗಳಂತೂ ನಾವು ಎಡಿಟೋರಿಯಲ್ ನೋಡ್ತೀವಿ, ಉದ್ದೇಶಪೂರ್ವಕವಾಗಿ ವಿರುದ್ಧ ಬರೀತಾ ಇರ್ತಾರೆ. ಇದು ಸರಿ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಸರಿ ಇಲ್ಲ. ಅದರಿಂದ ಪತ್ರಿಕಾ ಮಾಧ್ಯಮ ಅದು ಒಂದು ಭಾಳ ಪ್ರಮುಖ ಒಂದು ಕ್ಷೇತ್ರ ನಮ್ಮ ದೇಶದಲ್ಲಿ. ಪತ್ರಿಕಾ ಮಾಧ್ಯಮ ಉಳಿಬೇಕು. ಅದೇ ರೀತಿ ನ್ಯಾಯಾಂಗನೂ ಅಷ್ಟೇ, ಅದು ಕೂಡ ಪಕ್ಷಪಾತವಾಗಿರಬೇಕು. ನಮ್ಮ ರಾಜಕೀಯದಲ್ಲಿ ನನಗೆ ಇತ್ತೀಚೆಗೆ ಎಲ್ಲ ನೀವು ಕೂಡ ಮಾಧ್ಯಮದವರು ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಡೆವಲಪ್ಮೆಂಟ್ ಬಗ್ಗೆ ನೀವು ಸರ್ಕಾರದ ಕಿವಿ ಹಿಡಿಯೋ ಕೆಲಸವನ್ನು ಮಾಡಬೇಕು. ಮತ್ತು ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಾನು 2 ವರ್ಷ ನೋಡ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಬರೀ ಲೀಡರ್ಶಿಪ್ ಯಾವ ಬರೀ ಲೀಡರ್ಶಿಪ್ ಬಗ್ಗೆ ಕ್ವಶನ್ಸ್ ಆಗ್ತಾ ಇರ್ತೀರ. ನಾವು ನಮ್ಮ ರಾಜಕಾರಣ ನಮ್ಮ ಕೆಲವು ಎಮ್.ಎಲ್.ಎಸ್ ಇದ್ದಾರೆ, ಇಲ್ಲೇ ಹೋಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸುಮ್ಮನೆ ಬೈಕ್ ಇಟ್ಟಾಗ ಸಾಕು ಏನೋ ಒಂದು ಹೇಳ್ತಾರೆ. ಬರೀ ಕಾಂಟ್ರವರ್ಷಿಯಲ್ಲೇ 2 ವರ್ಷದಿಂದ ಆಗೋಗಿದೆ. ಅದರಿಂದ ನಾನು ಇತ್ತೀಚೆಗೆ ಮಾಧ್ಯಮದವ್ರಿಗೆ ಹೇಳ್ತೀನಿ, ನೀವು ಸುಮ್ಮನೆ ಇದ್ಬಿಡಿ, ಸೈಲೆಂಟಾಗಿ ನೆಮ್ಮದಿಯಾಗಿ ರಾಜಕಾರಣ ಸ್ವಲ್ಪ ಸೈಲೆಂಟಾಗಿ ಹೋಗ್ತಾ ಇರುತ್ತೆ. ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ. ಅದರಿಂದ ತಾವು ಕೂಡ ಇವತ್ತೆಲ್ಲ ಹಬ್ಬೆಲ್ಲ ಸೇರಿದ್ದೀರ. ಮತ್ತು ನಿಮ್ಮ ಗೀಲ್ಡಲ್ಲ ವರದಿಗಾರರ ಕೂಟ ಕಾರಣದಲ್ಲಿ ಗೀಲ್ಡು ಇನ್ನೂ ಚೆನ್ನಾಗಿ ಹೋಗಿ. ಮತ್ತು ನಾನು ಆಗಲೇ ನಮ್ಮ ಎದುರು ಹೇಳಿದ್ರು ಎಷ್ಟು ಫೋನ್ಸ್ ಯಾರು ಬಂದು ತಗೊಳ್ತಾರೆ ಅಂತ. ನಾನು ಆಗಲೇ ಮೊಬೈಲಲ್ಲಿ ಚೆಕ್ ಮಾಡಿದೆ. ನನ್ನ ಹತ್ರ 600 ನಂಬರ್ ಇದೆ ಪ್ರಿಂಟ್ ಮೀಡಿಯಾದವ್ರದ್ದು. ಎಷ್ಟು 600 ಪ್ರಿಂಟ್ ಮೀಡಿಯಾದು, ಎಲೆಕ್ಟ್ರಾನಿಕ್ ಮೀಡಿಯಾದು 199. ಇಷ್ಟು ನನ್ನ ಹತ್ರ 750-60ಕ್ಕಿಂತ ಹೆಚ್ಚು ನಿಮ್ಮ ಮೀಡಿಯಾದವ್ರ ಫೋನ್ಗಳು ನನ್ನ ಹತ್ರ ಇದೆ. ಅದರಿಂದ ಯಾರೇ ಫೋನ್ ಮಾಡಿದ್ರು ಕೂಡ ಅದರಿಂದ ತಾವು ಮತ್ತೆ ನೀವು ವೈಯಕ್ತಿಕವಾಗಿ ಬೇರೆ ಯಾವ್ದಾರ ಇರ್ಬೋದು. ನನಗಂತೂ ಸಾಕಷ್ಟು ನಮ್ಮ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು ನನಗಂತೂ ಸಾಕಷ್ಟು ಬೆಂಬಲ ನೀವು ಕೊಟ್ಟಿದ್ದೀರ. ಇರೆಸ್ಪೆಕ್ಟಿವ್ ಆಫ್ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದು. ಪ್ರಿಂಟ್ ಮೀಡಿಯಾದಲ್ಲೇ ನಾನಾ ಪೇಪರ್ಗಳಿದೆ, ಟಿ ವಿಗಳಲ್ಲೂ ನಾನಾ ಪೇಪರ್ ಇದು ಚಾನಲ್ಗಳಿದೆ. ನೀವೆಲ್ಲ ಕೂಡ ವೈಯಕ್ತಿಕವಾಗಿ ನನಗಂತೂ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೀರಾ ಅಂತೇಳಿ ಎಲ್ಲರೂ ಧನ್ಯವಾದಗಳಿಗೆ ನಾನು ನಮಸ್ತೆ. ನಾನು ಬೆಂಗಳೂರು ವರದಿಗಾರರ ಕೂಡದ
ಕೂಡದಲ್ಲಿ 2 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದೆ. ಒಮ್ಮೆ ಮೈಸಿ ಪಾಟೀಲ್ರು ಅಧ್ಯಕ್ಷರಾಗಿದ್ದರು, ಇನ್ನೊಂದು ಅವರಿಗೆ ಶಶಿಧರ ಭಟ್ರು ಅಧ್ಯಕ್ಷರಾಗಿದ್ದರು. ಕಾರಣಾಂತರದಿಂದ ಅವರು ಬಂದಿದ್ದರೆ ರಾಜೀನಾಮೆ ನೀಡಿದರು. ಸೋಮ್ ಸುಂದರ್ ರೆಡ್ಡಿ ಅವರು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ನಮ್ಮ ಕಾರ್ಯನಿರ್ವಹಿಸಿದರು. ವೃತ್ತಿ ಸಂಬಂಧಪಟ್ಟಂಗೆ ಸಿದ್ದರಾಜು ಮತ್ತೆ ರಾಜನ್ ಅವರು ಮಾತಾಡಿದ್ದಾರೆ. ಸುರೇಶ್ ಅವರು ಹೇಳಿದ ಪರಿಸ್ಥಿತಿ ಬಗ್ಗೆ ನಿಮ್ಗೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ. ಸುರೇಶ್ ಅವರು ಮತ್ತೆ 2 ವಿಚಾರ ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ JH ಪಟೇಲ್ ಅವರ ಪೀರಿಯಡ್ ಅಲ್ಲಿ ನಾವು ಮೈಸಿ ಪಾಟೀಲ್ ಅಧ್ಯಕ್ಷರಾಗಿದ್ದು ಸರಿಮೋಲ್ ಅವರಿಗೆಲ್ಲ ಗೊತ್ತಿದೆ. JH ಪಾಟೀಲ್ ಅವರ ಪೀರಿಯಡ್ ಅಲ್ಲಿ ನಾವು ಸೈಟಿಗೆ ಅಪ್ಲೈ ಮಾಡಿಕೊಂಡ್ರು. ಆಗ ರೇವಣ್ಣ ಅವರು ಹೌಸಿಂಗ್ ಮಿನಿಸ್ಟರ್ ಆಗಿದ್ದರು. ರೇವಣ್ಣ ಅವರು ಹೌಸಿಂಗ್ ಮಿನಿಸ್ಟರ್ ಆಗಿದ್ರು. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಫೈಲ್ ಮೂವೇ ಆಗ್ತಿರಲಿಲ್ಲ. ನಾವು 3-4 ಜನ ಹೋಗಿ ರೇವಣ್ಣ ಅವ್ರನ್ನ ಮೀಟ್ ಮಾಡಿದ್ರು. ರೇವಣ್ಣ ಅವ್ರ ಭಾಷೆಯಲ್ಲಿ ಯಾವ ತರ ಹೇಳ್ಬೇಕು ಅಥವಾ ಅಧಿಕಾರಿಗಳಿಗೆ ಹೇಳಿದ್ಮೇಲೆ ಒಂದೇ ವಾರಕ್ಕೆ ಚಾಲನೆ ಸಿಕ್ತು. ದೆನ್ ಅಷ್ಟು ಈ ಪ್ರೋಸೆಸ್ ಮುಗಿಯೋ ಹೊತ್ತಿಗೆ ಗೌರ್ಮೆಂಟ್ ಚೇಂಜ್ ಆಯಿತು. ಮತ್ತೆ ಕಮರುಲ್ ಇಸ್ಲಾಂ ಅವರು ಹೌಸಿಂಗ್ ಮಿನಿಸ್ಟರ್ ಆದರು. ಕಮರುಲ್ ಇಸ್ಲಾಂ ನಾವು ಬಹಳ ಇದನ್ನ ಮಾಡಬೇಕು. ಕಮರುಲ್ ಇಸ್ಲಾಂ ಅವರನ್ನು ನಾವು ಪ್ರೆಸ್ ಕ್ಲಬ್ಗೆ ಇನ್ವೈಟ್ ಮಾಡಿ ಲಾಟ್ರಿ ಮೂಲಕ ಬೆನಿಫಿಷಿಯರ್ ನಾವು ಸೆಲೆಕ್ಟ್ ಮಾಡಿದ್ವಿ. ಆ ಕಾಲದಲ್ಲಿ ಸೆಲೆಕ್ಟ್ ಆಗೋದ್ರಲ್ಲಿ ನಾನು ಒಬ್ಬ, ಸಿದ್ದರಾಜು ಒಬ್ಬರು, ಚಂದ್ರಶೇಖರ್ ಅವರು, ಇತರ ಕೆಲವರು ತುಂಬಾ ಜನ ಕೆಲವರು ಇದ್ದಾರೆ. ಎಲ್ಲರೂ ಕಾರಣಾಂತರದಿಂದ ನಾವು ಅದನ್ನ ಸರೆಂಡರ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಸರೆಂಡರ್ ಮಾಡಿದ್ವಿ. ಇದು ಒಂದು ಸ್ಟೇಜ್ ಆದ್ರೆ, ಇನ್ನೊಂದು ಸ್ಟೇಜ್ ಅಲ್ಲಿ ನಮಗೆ ಆಗಿರ್ತದೆ ಸುರೇಶ್ ಅವರು ಹೇಳಿದಂಗೆ ಯಾವ ಪರ್ಮಿಷನ್ಸ್ ಏನಿಲ್ಲ, ನಾವು ಕೋಡೆ ಬಿಟ್ಟರೆ ಮತ್ತೆ ಏನೇನು ಇರಲಿಲ್ಲ. ಆ ಥರದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದು ಬಿಲ್ಡ್ ಆಫೀಸಲ್ಲಿ. ಅದು ಹೇಳಿರಲ್ಲ, ಬೇರೆ ಯಾರು ನಮಗೆ ತೊಂದರೆ ಕೊಡ್ತಿದ್ದರು, ನಮ್ಮವರಲ್ಲಿ ತೊಂದರೆ ಕೊಡ್ತಿದ್ರು. ಅದು ನಮಗೂ ಕೂಡ ಅನುಭವ ಆಯಿತು. SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್, ಪ್ರೊಫೆಸರ್ BK ಚಂದ್ರಶೇಖರ್ ಅವರು ಇನ್ಫಾರ್ಮೇಶನ್ ಮಿನಿಸ್ಟರ್ ಆಗಿದ್ದರು. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು, ನಾವು ಗಿಲ್ಡ್ ನಡೆಸ್ತಿರೋದು ಸರಿಯಲ್ಲ, ಬೇರೆ ಆಕ್ಟಿವಿಟೀಸ್ ಬಳಕೆ ಮಾಡ್ತಿರೋದು, ಗಿಲ್ಡ್ ಆಫೀಸ್ ಮಾಡ್ಕೊಳಕ್ಕೆ ಅವಕಾಶ ಕೊಡೋದು ಬೇಡ. ಬಹುಶಃ ದಿನೇಶ್ ಅವರು ಪ್ರೆಸ್ ಸೆಕ್ರೆಟರಿ ಆಗಿರುವಾಗ ಮಧ್ಯಾಹ್ನ ಇನ್ನೂ ಚೆನ್ನಾಗಿ ನೆನಪಿದೆ. ಮಧ್ಯಾಹ್ನ ಒಂದು 1:30-2 ಗಂಟೆ ಲಂಚ್ ಪೀರಿಯಡ್ ದಿನೇಶ್ ಅವರಿಗೆ ಫೋನ್ ಮಾಡಿದೆ, ನೀನು ಎಲ್ಲಿದೆಯಾ, ಬೇಗ ಬರಬೇಕು, ಟೈಮ್ ಬೇಕಾಗ್ತಾ ಇದ್ದಾರೆ ಅಂತ ಹೇಳಿ. ನಾನು ಸರಿ ಅನುಗ್ರಹದಲ್ಲಿ SM ಕೃಷ್ಣ ಅವ್ರ ಮನೆ ಇತ್ತು, ಅಲ್ಲಿ ಹೋದೆ. ನಾನು ಲಿಟ್ರಲಿ ಅವರು ಇಂಟರ್ವ್ಯೂ ಮಾಡಿದ್ರು SM ಕೃಷ್ಣ, BK ಚಂದ್ರಶೇಖರ್ ಅವರಿಬ್ರು ಬಿಡ್ತಿದ್ರು. ನಾನು ನಿಂತ್ಕೊಂಡು ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೆ. ನಿಮಗೆ ಯಾಕೆ ಕೊಡಬೇಕು ಅಂತ ಕೇಳಿದ್ರು. ನಾನು ಒಂದೇ ಒಂದು ರೀಸನ್ ಹೇಳಿದೆ ಅವರಿಗೆ, ಸರ್ ನಮ್ಮಲ್ಲಿ KWJ ಇದೆ, ಪ್ರೆಸ್ ಕ್ಲಬ್ ಇದೆ, ರಿಪೋರ್ಟರ್ಸ್ ಇದೆ, ಪ್ರೊಫೆಷನಲ್ ಮಾಡಿ KWJ ಈ ಥರದ ಆಕ್ಟಿವಿಟೀಸ್ ಇರುತ್ತೆ. ಪ್ರೆಸ್ ಕ್ಲಬ್ ಅಂದ್ರೆ ಸಾಂಸ್ಕೃತಿಕವಾಗಿ ಆ ಥರದ್ದು ಚಟುವಟಿಕೆ ಇರುತ್ತೆ. ಪ್ರೊಫೆಷನಲ್ ಬಾಡಿ ಇಂದ ರಿಪೋರ್ಟರ್ಸ್ ಇದೆ, ದಯಮಾಡಿ ನೀವು ಇದು ಕೊಡಬೇಕು. ಸೆಂಟ್ರಲ್ ಪ್ರೆಸ್ ಎಲ್ಲರಿಗೂ ಅನುಕೂಲ ಆಗುತ್ತೆ, ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಮನವರಿಕೆ ಮಾಡಿದ್ಮೇಲೆ ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರು. ಎಲ್ಲ ಆಕ್ಟಿವಿಟೀಸ್ ಸ್ಟಾರ್ಟ್ ಆಯಿತು. ಓಕೆ, ಅದೆಲ್ಲ ಏನೇ ಇರಲಿ, ಒಳ್ಳೆ ಕೆಲಸಗಳು ಆಗ್ತಾ ಬಂದಿದ್ದಾರೆ. ಅದು ಯಾಕೋ ಏನೋ ಒಂದು ಕೆಲವು ವರ್ಷಗಳಿಂದ ನಿಂತ ನೀರಾಗಿತ್ತೆ. ಮತ್ತೆ ಈ ವರ್ಷದಿಂದ ಅದು ಆ ಪರಿಸ್ಥಿತಿ ಬದಲಾಗಿ ಮೊದಲೇ ಇದ್ದ ಆಕ್ಟಿವಿಟೀಸ್ ಪ್ರೊಫೆಷನ್ ಸಂಬಂಧಪಟ್ಟಂಗೆ ಜರ್ನಲಿಸ್ಟ್ಗಳಿಗೆ ಹೆಲ್ಪ್ ರಿಪೋರ್ಟರ್ಸ್ಗಳಿಗೆ ಹೆಲ್ಪ್ ಆಗಂಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮತ್ತಷ್ಟು ಆಕ್ಟಿವ್ ಆಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ಆಶಿಸ್ಬಿಟ್ಟು ನಾನು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಿಡಬೇಡ ಅಂತ ಹೇಳಿ ಆ ಮನೆ ಅವರ ಶ್ರೀಮತಿ ಅವರಿಗೆ ಫೋನ್ ಮಾಡಿ ಸೈಟ್ ತಗೊಳ್ಳಿ ಅಂತ ಪ್ರವೋಕ್ ಮಾಡೋದು. ಇಲ್ಲೇ ಕೂತ್ಕೊಂಡ್ರೆ ಈ ಹಿಂಗೆ ಒಂದು ದೊಡ್ಡ ಖಾಸಗಿಯಾದಂತಹ ರಿಪೋರ್ಟರ್ಗಳ ಮನೆಗಳಲ್ಲಿ ಅವರ ಕುಟುಂಬದ ಜೊತೆ ಸಂಬಂಧ ಇರುವಂತಹ ಸಂಸ್ಥೆ. ಹೀಗಾಗಿ ಈ ಸಂಸ್ಥೆ ಮತ್ತೊಮ್ಮೆ ಒಂದು ರೀತಿಯಲ್ಲಿ ಏನು ಅದು ಜೀವ ತುಂಬಿಕೊಂಡು ಹೆಚ್ಚು ಸಕ್ರಿಯವಾಗಿ ಹೆಚ್ಚು ರಿಪೋರ್ಟರ್ಸ್ಗಳಿಗೆ, ಅಂದ್ರೆ ರಿಪೋರ್ಟಿಂಗ್ ಮೌಲ್ಯ ಕುಸಿತಿರುವ ಈ ಸಂದರ್ಭದಲ್ಲಿ ಹೆಚ್ಚು ರಿಪೋರ್ಟರ್ಸ್ಗಳಿಗೆ ಶಕ್ತಿಯನ್ನು ತುಂಬಲಿ, ಬೆಳಕಾಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಇಂತಹ ಒಂದು ಸಮಾರಂಭವನ್ನು ಸರ್ ಈ ಕಡೆ ನೋಡಿ ಸರ್. ಸರ್ ಇಲ್ಲಿ ನೋಡಿ ಸುರೇಶ್ ಅವರು ಸ್ವಲ್ಪ ಸ್ಮೈಲ್ ಸರ್, ಸ್ವಲ್ಪ ಹತ್ರ ಬನ್ನಿ. ರಾಮಲಿಂಗ ರೆಡ್ಡಿ ಸರ್
ಸರ್ ಈ ಕಡೆ ಸರ್. ಆಯ್ತಾ? ನೀವು ಕೊನೆಯದಾಗಿ ಈ ಸಂದರ್ಭದಲ್ಲಿ 55 ಮಾಡಿದ್ರೆ ಮತ್ತೆ ಮಾಡ್ತಾರೆ ಅವ್ರೇನು? ಹೌದು. ಥ್ಯಾಂಕ್ ಯು. ಈಗ ಓಲ್ಡ್ ಶಾಂತ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರೋ ಗಣ್ಯರಿಗೂ ನಮಸ್ಕಾರ. ನಾನು ಕಚೇರಿಯಿಂದ ಓಡ್ ಬಂದ ಯಾಕೆ ಅಂತ ಹೇಳಿದ್ರೆ ಪ್ರಹ್ಲಾದ್ ಕುಳಲಿ ಸರ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಕುಳಲಿ ಅವರು ನಮಗೆಲ್ಲ ಒಂಥರ ಆದರ್ಶ ರೂಪರಾಗಿ ಒಂಥರ ಬಾಳಿರೋರು. ನಮ್ಮ ಮುಂದೆನೆ ಅವರನ್ನ ಹುಡುಕೊಂಡು ಎಷ್ಟು ದೊಡ್ಡ ದೊಡ್ಡ VIP ಅವರನ್ನ ಹುಡ್ಕೊಂಡು ಬರ್ತಾ ಇದ್ರು ಕಚೇರಿ ಹತ್ರ ಅಂತ ಹೇಳ್ಬಿಟ್ಟು ನಾವು ಕಣ್ಣಾರ ನೋಡಿದ್ವಿ. ಆದ್ರೆ ತಲೆಗೆ ದೊಡ್ಡವರು ಬಹಳ ಸಿಂಪಲ್ ಆಗಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಕುಳಲಿ. ಅದು ನಾನೇನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಯಾಕಂದ್ರೆ ನಾನು ಜೂನಿಯರ್ ಆಗಿ ಬಂದಾಗ ಅವರೇ ಇದ್ದಿದ್ದು ಸಂಯುಕ್ತ ಕರ್ನಾಟಕದಲ್ಲಿ ಚೀಫ್ ರಿಪೋರ್ಟರ್ ಆಗಿ. ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತ್ರ ತುಂಬ ಇದೆ. ಶಾಮರಾಯರು ಅವ್ರು ಕೊಟ್ಟ ರಿಪೋರ್ಟನ್ನು ಕಣ್ಣು ಮುಚ್ಚಿ ಪ್ರಿಂಟ್ ಕೊಡ್ತಾ ಇದ್ರು, ಅದನ್ನೆಲ್ಲ ನೋಡಿದ್ದೀವಿ. ಅವರಿಗೆ ಈ ಸರಿಯ ಒಂದು ಗೌರವ ಸಂದಿರೋದು ನಮ್ಮೆಲ್ರಿಗೂ ಒಂಥರ ಹೆಮ್ಮೆ ತಂದಿದೆ. ಅವರ ಒಂದು ದರ್ಶನದ ಸಲುವಾಗಿ ಬಂದೆ. ಮತ್ತೆ ನಾನು ಬೇಡ ಬೇಡ ಅಂತ ಅಲ್ಲಿಂದನೇ ಹೇಳ್ತಿದ್ದೆ, ಆದರೆ ಮಹಿಳೆಯರ ಪರವಾಗಿ ಮಾತಾಡಬೇಕು ಅಂದ್ರಲ್ಲ, ಆ ಕಾರಣಕ್ಕೆ ಆಯಿತು ಅಂತ ಹೇಳ್ತಿದ್ದೆ. ರಿಪೋರ್ಟರ್ಸ್ ಗಿಲ್ಡ್ ಅಂತ ಹೇಳಿದ್ರೆ ನನಗೆ ನಿಜವಾಗಿ ಹೆಮ್ಮೆ, ನಾನು ಅದರ ಸದಸ್ಯರಾಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ. ಕಾರಣ ಇಷ್ಟೇ, ನಾವಿವತ್ತೇನಾದರೂ ಗೌರವಯುತವಾಗಿ ಏನಾದ್ರು ಒಂದು ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ರಿಪೋರ್ಟರ್ಸ್ ಗಿಲ್ಡ್ ಕಾರಣ. ಫಸ್ಟ್ ಲ್ಯಾಪ್ಟಾಪ್ ತಗೊಂಡಿದ್ದು ರಿಪೋರ್ಟರ್ಸ್ ಗಿಲ್ಡಿಂದಾನೆ, ಆಮೇಲೆ ಸೈಟ್ ತಗೊಂಡಿದ್ದು ರಿಪೋರ್ಟರ್ಸ್ ಗಿಲ್ಡಿಂದಾನೆ. ಎಲ್ಲಿಯ 2.5 ಲಕ್ಷದ ಸೈಟು 62 ಲಕ್ಷಕ್ಕೆ ಮಾರಾಟ ಮಾಡಿದ್ದೀನಿ ನಾನು. ನನಗೆ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ. ಅದೆಲ್ಲ ಸಾಧ್ಯವಾಗಿದ್ದು ರಿಪೋರ್ಟರ್ಸ್ ಗಿಲ್ಡಿಂದ. ನಾನು ಶಿವರಾಜ್ ಮೂರ್ತಿ ಅವರಿಗೆ ಆಭಾರಿ. ನಿಜವಾಗ್ಲೂ ನಮ್ಮ ಇಡೀ ಪದಾಧಿಕಾರಿಗಳು ನಮಗೆ ಇದನ್ನ ಬಿಡಬೇಡಿ, ಇದು ಸುವರ್ಣಾವಕಾಶ ತಗೊಳ್ಳೇಬೇಕು ಅಂತ. ಸುರೇಶ್ ಅಲ್ಲಿಂದಲೇ ನನ್ನ ಹೆಸರು ಹೇಳಿಲ್ಲ ಅಂತ ಹಿಂಗೆ ನೋಡ್ತಾ ಇದ್ದಾರೆ ಎಲ್ಲ ಪದಾಧಿಕಾರಿಗಳು ಅಂತ ಅದಕ್ಕೆ ಹೇಳಿದ್ರು. ಇದು ಬಿಡಬೇಡಿ, ಹೆಂಗಾರು ಒಟ್ಟು ಮಾಡಿ ತಗೊಳ್ಳಿ, ಹಣ ಒಟ್ಟು ಮಾಡಿಬಿಟ್ಟು ತಗೊಳ್ಳಿ ಅಂತ ಹೇಳಿದ್ರು. ಗಿಲ್ಡಿಂದ ಈ ರಚನಾತ್ಮಕ ಕಾರ್ಯಗಳು ನಡೀತಾ ಇದ್ದು. ಅದರಲ್ಲಿ ಒಂದು ಕಾರ್ಯಾಗಾರದಲ್ಲಿ ನಾನು ಭಾಗವಹಿಸಿದ್ದನ್ನ ಹೇಳ್ತೀನಿ. ನಾನು ಎಲ್ಲ ಗಣ್ಯರು ಏನ್ ಮಾತಾಡಕ್ಕಾಗ, ಹೊಸ ವರ್ಷ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಒಳ್ಳೆಯದಾಗಿ. ಸ್ನೇಹಿತರೆ, ಇದು ಮಾತಾಡೋ ಸಂದರ್ಭ ಅಲ್ಲ, ಆದರೆ ಮಾತಾಡಲೇಬೇಕಾದಂಥ ಅನಿವಾರ್ಯ ಸಂದರ್ಭ. ಗುರುವಿಗೆ ಸನ್ಮಾನ ಆಗುವಂಥ ಒಂದು ಸಂದರ್ಭದಲ್ಲಿ ಆ ಸನ್ಮಾನದ ಹಿನ್ನೆಲೆ ತಿಳಿದ್ರು ಕೂಡ ಅದರ ಮುನ್ನೆಲೆಯನ್ನ ಪರಿಪೂರ್ಣವಾಗಿ ಜೀರ್ಣ ಮಾಡಿಕೊಳ್ಳುವಂತ ಮನೋಸ್ಥಿತಿಯಲ್ಲಿ ಇರುವಂತಹ ಶ್ರೀ ಪ್ರಹ್ಲಾದ್ ಕುಳಲಿಯವರು ನನಗೊಬ್ಬರಿಗೆ ಅಲ್ಲ, ಇಲ್ಲಿ ಬಹಳ ಜನ ಇದ್ದಾರೆ. ಅವರಿಗೆ ಫಿಲಾಸಫರು, ಗೈಡು ಮತ್ತೆ ಮೋಟಿವೇಟಿಂಗ್ ಫ್ಯಾಕ್ಟರ್. ಇಷ್ಟೆಲ್ಲ ಹೇಳಿ ನಾನು ಕುಳಲಿಯವರ ಬಗ್ಗೆ ಹೆಚ್ಚು ಹೇಳಿಕ್ಕೆ ಹೋಗಲ್ಲ. ಈಗಿನ ಫಂಡಮೆಂಟಲಿ ಐ ಆಮ್ ಎ ರಿಪೋರ್ಟರ್. ನಾನು ಬೇರೆ ಬೇರೆ ಆಡಳಿತಾತ್ಮಕ ಕಾರಣಗಳಿಗಾಗಿ ಬೇರೆ ಬೇರೆ ಸ್ಥಾನಗಳನ್ನು ನಾನು ನಿರ್ವಹಣೆ ಮಾಡಿದ್ರು ಕೂಡ ಬೇಸಿಕಲಿ ಐ ಆಮ್ ಎ ರಿಪೋರ್ಟರ್. ಬಟ್ ನಾನು ಆರಂಭ ಮಾಡಿದ ಕಾಲದ ವರದಿಗಾರಿಕೆಗೂ ಈಗಿನ ವರದಿಗಾರಿಕೆಗೂ ತಾಳ ಒಂದು ಕಡೆ, ಮೇಳ ಒಂದು ಕಡೆ. ಇದನ್ನ ದಯಮಾಡಿ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಫಸ್ಟ್ ಮನನ ಮಾಡ್ಕೋಬೇಕು ಅನ್ನೋದು ನನ್ನ ರಿಪೋರ್ಟರ್ಸ್ ಗಿಲ್ಡ್ ಆದ್ರಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಲಾಸ್ಟ್ ವರ್ಡ್ ಇನ್ ಜರ್ನಲಿಸಮ್, ಪ್ಲೀಸ್ ಲಿಸನ್ ಟು ಮೀ. ಲಾಸ್ಟ್ ವರ್ಡ್ ಇನ್ ಜರ್ನಲಿಸಮ್ ಈಸ್ ರೈಟಿಂಗ್. ಒಬ್ಬ ವರದಿಗಾರ ಯಾವ ಕಾರ್ಯಕ್ರಮ ಅಥವಾ ಯಾವ ಸನ್ನಿವೇಶ ಅದರಲ್ಲಿ ಅವನು ಏನು
ದಾಖಲೆ ಮಾಡ್ತಾನೆ ವರದಿಯ ರೂಪದಲ್ಲಿ. ಅದೇ ಪರಮ ಪವಿತ್ರ, ಪರಮ ಸತ್ಯ ಅದೇ. ಅನ್ಫಾರ್ಚುನೇಟ್ಲಿ ಈಗ ಪರಮ ಸತ್ಯ ಅನ್ನೋದು ಏನಾಗಿದೆ, ನನ್ನ ಆಲೋಚನೆ ಮತ್ತು ಸಕ್ರಿಯ ಮನಸ್ಥಿತಿ ಏನಿದೆ ಅದನ್ನ ಸಮೀಕರಣ ಮಾಡ್ಕೊಂಡು ಹೇಳೋದಾದ್ರೆ, ಪರಮ ಸತ್ಯದಿಂದ ನಾವು ಅರಸತ್ಯದ ದಾರಿಗೆ ನಾವು ಹೊರಕೊಂಡಿದ್ದೀವಿ. ಇದು ಅತ್ಯಂತ ಕ್ರೂರವಾದ ಈ ಕಾಲಘಟ್ಟದಲ್ಲಿ ಇದನ್ನ ಸುಧಾರಣೆ ಮಾಡಲಿಕ್ಕೆ ಅಥವಾ ಸಮಾನಾಂತರ ದಾರಿಯನ್ನ ನಾವು ಕಂಡುಕೊಳ್ಳಲಿಕ್ಕೆ ನಮಗೆ ಪ್ರೊಫೆಷನಲ್ ಆಗಿರುವಂತಹ ಒಂದೇ ಒಂದು ದಾರಿ ಅಂದ್ರೆ ಮಿಸ್ಟರ್ ವಿಷ್ಣುಮೂರ್ತಿ, ರಿಪೋರ್ಟರ್ಸ್ ಗಿಲ್ಡ್ ಮಾತ್ರ ನಮ್ಮ ಸಮುದಾಯದ ಮನಸ್ಥಿತಿಯನ್ನ ಸುಧಾರಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ, ಮಹತ್ತರವಾದ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂತಹ ಒಂದು ಎಲ್ಲಾ ತರದ ಸಾಮರ್ಥ್ಯ ಮತ್ತು ಜವಾಬ್ದಾರಿಯನ್ನ ಹೊಂದಿದೆ. ಹೀಗಾಗಿ ಇಟ್ಸ್ ಎ ಬಿಗ್ ಚಾಲೆಂಜ್. ಕ್ಲಬ್ ಅಲ್ಲಿ ರಾಯಲ್ ಚಾಲೆಂಜು ಸಿಗ್ಬೋದು, ಆದರೆ ಈ ಚಾಲೆಂಜು ಬಹಳ ಕಷ್ಟ ಇದು. ಇದೆಲ್ಲ ಈ ಚಾಲೆಂಜ್ ಅನ್ನ ನಿರ್ವಹಣೆ ಮಾಡೋದಕ್ಕೆ ಸಿದ್ಧರಾಗುವಂತವರು ಹಿರಿಯರು ಸಾಕಷ್ಟು ಜನ ಇದ್ದಾರೆ. ದಯವಿಟ್ಟು ಇನ್ವಾಲ್ವ್, ಅವನ್ನೆಲ್ಲರೂ ಇನ್ವಾಲ್ವ್ ಮಾಡಿಕೊಂಡು ಅದನ್ನು ಹೇಗೆ ಈಗಿನ ಬರುವಂತಹ ಪೀಳಿಗೆಯನ್ನ ನಾವು ಸಮುದಾಯದ ಒಳಸತ್ಯಗಳನ್ನ ಹೊರಗಡೆ ಹಾಕಿದ್ರೆ ಸಾಕಷ್ಟು. ಹೊರಸತ್ಯಗಳನ್ನ ಮಾತ್ರ ನಾವು ಹಾಕ್ತಾ ಇದ್ರೆ ಬಹಳ ಸುಷ್ಟಾಯವಾಗಿರುತ್ತೆ. ಕೇಳೋದಿಕ್ಕೆ ಸಂಗೀತ ಸುಷ್ಟಾಯವಾಗಿರುತ್ತೆ, ಸಂತೃಪ್ತಿ ಇರುತ್ತೆ. ಎಲ್ಲಿ ಸಂತೃಪ್ತಿ ಇರುತ್ತೆ ಬದುಕಲ್ಲಿ, ಏನೋ ಸಮಾಜ ದಲಿತರಾಗಿರುತ್ತಿದೆ ಅಂತ. ಈಗ ನಾವೆಲ್ಲರೂ ಕೂಡ ಸಂತೃಪ್ತಿಯ ಸ್ಥಿತಿಯಲ್ಲಿದ್ದೇವೆ. ಕುತೂಹಲ ಅನ್ನೋದು ನಮ್ಗಿಲ್ಲ. ಆಗ್ಲೇ ನಮ್ಮ ಸುರೇಶ್ ಅವರು ಹೇಳ್ತಿದ್ರು, ಜರ್ನಲಿಸಮ್ ಇನ್ ಎಷ್ಟು ವರ್ಷ ಇರುತ್ತೋ ಅಂತ. ದಯವಿಟ್ಟು ನಂಬಿ, ಸೋ ಲಾಂಗ್ ಆಸ್ ಹ್ಯೂಮನ್ ರೇಸ್ ಎಕ್ಸಿಸ್ಟ್ಸ್, ಕುತೂಹಲ ಅನ್ನೋದು ವ್ಯಕ್ತಿಯ ಅವಿಭಾಜ್ಯ ಭಾವ. ಕುತೂಹಲ ಅನ್ನೋದು ಈ ನಾಲ್ಕು ಗೋಡೆಗಿಂತ ಹೊರಗಡೆ ಏನೋ ಆಗ್ತಿದೆ ಅಂದಾಗ ಅದನ್ನ ತಿಳಿಯುವಂತ ಮನಸ್ಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನೀವು ಸೇರಿದಾಗೆ, ನಾನು ಸೇರಿದಾಗೆ. ಅದನ್ನ ಗಮನಿಸೋರು, ಓದೋರು ಎಷ್ಟು ಜನ ಇರ್ತಾರೆ, ಅದರ ಸ್ವರೂಪ ಹೇಗಿರುತ್ತೆ, ಬರುವಂತ ಕಾಲಘಟ್ಟದಲ್ಲಿ ಕಾಗದ ಇರುತ್ತಾ ಅಥವಾ ಇನ್ನೊಂದಿರುತ್ತಾ ಪ್ರಶ್ನೆ ಬೇರೆ. ಬಟ್ ಇಟ್ಸ್ ಗೋಯಿಂಗ್ ಟು ಸ್ಟೇ. ರಿಟರ್ನ್ ವರ್ಡ್ may not stay, but speaking word, believe me, it flies beyond our imagination and expectation. Thank you. ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಅವರು ಸ್ವಾಗತಿಸಲಿ ಅಂತ ನಾನು ಅವರಿಗೆ ಕೇಳ್ಕೊತೀನಿ. ಕಮಿಟಿಯವರೆಲ್ಲ ಬೆಂಗಳೂರು ವರದಿಗಾರ ಒಕ್ಕೂಟದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷಗಳು ವಾರ್ಷಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮೆಲ್ಲರೂ ಹಿರಿಯರು, ಸಾರಿಗೆ ಸಚಿವರಾದ ರಾಮಚಂದ್ರ ಸರ್ ಅವರೇ, ರಾಜಚಂದ್ರನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಪ್ರಸಿದ್ಧ ವರದಿಗಾರರ ಎಲ್ಲ ಅಸೋಸಿಯೇಷನ್ ಸದಸ್ಯರೇ, ತಾವೆಲ್ಲ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಿಜವಾದ ವರದಿಯನ್ನ ಇಡೀ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡ್ತಾ ಇದ್ದೀರಾ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅಭಾರ ಹೇಳಿದ್ದೇನೆ. ಜೊತೆಗೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿರ್ತಕ್ಕಂಥದ್ದಿಗೆ ಮುಂದಿನ ವರ್ಷ ನೀವೇನು ಕಾರ್ಯಕ್ರಮ ಮಾಡ್ತೀರಾ, ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣದಲ್ಲೇ ನಾನೇ ಮಾಡ್ಕೊಡ್ತೀನಿ ಕಾರ್ಯಕ್ರಮವನ್ನ, ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜೊತೆಗೆ ನಿಮ್ಮ ಜೊತೆ ಸದಾ ಒಬ್ಬ ಶಾಸಕರಾಗಿ ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಕಥಾಸುಖದಲ್ಲಿ ಮತ್ತೆ ಎಲ್ಲರೂ ನಾನು ಭಾಗಿಯಾಗಿದ್ದೇನೆ ಅಂತಕ್ಕಂಥದ್ದನ್ನ ಮುಂದಿನ ವರ್ಷ ನಮ್ಮ ಸದಾಶಿವ ಶರಣೇಶ್ವರ ಅವರು, ನಮ್ಮ ಕಿರಣ್ ಎಂದಿದ್ದಾರೆ, ಒಂದು ಸುಸಜ್ಜಿತವಾದ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಅಲ್ಲೇ ಕಾರ್ಯಕ್ರಮವನ್ನ ಮಾಡಿ ಅಲ್ಲೇ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೂ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿ ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯ ಮಾಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾರೆ.
ಕಿರಣ್ ಸರ್ ಒಂದು ಇವತ್ತಿನ ಸಂದರ್ಭದಲ್ಲಿ ನಾನು ಕನ್ನಡದ ಸತ್ಯವನ್ನ ನೆನಪಿಸ್ಕೊತೀನಿ. ಸೀದಾ ಕ್ಲಬ್ಬಿಗೆ ಬಂದ್ರೆ ಅವ್ನು ನೇರವಾಗಿ ಬರ್ತಾ ಇದ್ದಿದ್ದೆ ರಿಪೋರ್ಟರ್ಸ್ ಗಿಲ್ಡಿಗೆ. ಏನ್ ರಿಪೋರ್ಟರ್ಸ್ ಗಿಲ್ಡಿಗೆ ಬಂದು ಕೂತು ಮಾತಾಡಿ ಏನೇನ್ ಸುದ್ದಿ ಇದೆ, ಏನೇನ್ ಟೈಪ್ ಮಾಡ್ತಿದ್ದಾರೆ ನೋಡಿ, ಆ ಟೈಪ್ ಮಾಡಿರೋ ಕಾಪಿ ಎತ್ಕೊಂಡು ತಗೊಂಡೋಗಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಬರ್ತಿದ್ದಾರೆ, ಸ್ವಾಗತ ಸರ್ ಮಾತನಾಡಿ ಕೂತು ಏನ್ ಸುದ್ದಿ ಅಂತ ಕೇಳಿ ಆಮೇಲೆ ಚಂದ್ರು ಅಡ್ಡ ಶಕ್ತಿ ಕೇಂದ್ರ. ಆದ್ರೆ ವರದಿಗಾರರ ಕೂಟ ಅಂದ್ರೆ ನಾವು ಎಷ್ಟು ನಿಶಕ್ತಿಯಾಗಿದ್ದೀವಿ ಅಂತ ಸಿದ್ದರಾಜ್ ಅವರು ಹೇಳಿದ್ರು. ಅಂದ್ರೆ ಒಂದು ಕಾಫಿ ಟೀ ಕೂಡ ಕಷ್ಟ ಇತ್ತು ಆ ಕಾಲದಲ್ಲಿ. ಅಂದ್ರೆ ಅದು ಒಂದು ರೀತಿಯಲ್ಲಿ ವರದಿಗಾರರ ಕೂಟ ಹೆಮ್ಮೆ ಪಡಬೇಕಾದ ವಿಷಯ. ಅಂದ್ರೆ ಸ್ವಾಭಿಮಾನದಿಂದ ಒಂದೊಂದೇ ಹೆಜ್ಜೆ ಮೇಲೆ ಬರ್ತಾ ಇವತ್ತು ಒಂದು ಸದೃಢವಾಗಿ ನಿಂತಿದೆ. ಸಿದ್ದರಾಜ್ ಸರ್ ಬಹಳ ಆರಂಭದ ದಿನಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಅವರು ಪ್ರೆಸ್ ಕ್ಲಬ್ಗೂ ಸಲ್ಲುವವರು, ರಿಪೋರ್ಟರ್ಸ್ ಗಿಲ್ಡಿಗೂ ಸಲ್ಲುವವರು, ಎಲ್ಲ ಕಡೆ ಸಲ್ಲುವಂತಹ ಒಬ್ಬ ಅಪರೂಪದ ಪತ್ರಕರ್ತ ಅಂತ ಹೇಳ್ತಾರೆ. ಥ್ಯಾಂಕ್ಸ್. ಈಗ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಊಟದ ಸಮಯ ಆಗಿರೋದ್ರಿಂದ ಇವತ್ತೇನು ಎಲ್ಲ ಸರಿಗಿಲ್ವ, ಇದು ಒಂದು ಒಳ್ಳೆಯ ವಾತಾವರಣ. ನಾನು ಅಧ್ಯಕ್ಷ ಆಗಿದ್ದಾಗ ಮಲ್ಲಪ್ಪನವರು ಹೇಳಿದಾಗೆ 64 ಜನರಿಗೆ ನಮ್ಮ ರಿಪೋರ್ಟರ್ಸ್ ಗಿಲ್ಡ್ ಮೆಂಬರ್ಸ್ಗೆ ನಾವು ನಿವೇಶನ ಕೊಡಬೇಕಾದ್ರೆ ಮಾಡಿದ ದೊಡ್ಡ ಹೋರಾಟ. ಅದರಲ್ಲಿ ನಾನು ಶಿವರಾಜ್ ಈಗ ಹೇಳಿದರು ಸುರೇಶ್ ಅವರು ಹೇಗೆ ನಿಂತ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಅಂತಂದ್ರೆ, ರೇವಣ್ಣ ಅವರು ಮನೆಗೆ ಹೋಗಿ ರೇವಣ್ಣ ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನು ಕರ್ಕೊಂಡು ಹೌಸಿಂಗ್ ಬೋರ್ಡ್ಗೆ ಹೋದ್ರು. ಅಲ್ಲಿ ಇವರು ಚಿತ್ರದುರ್ಗದ MLA ಇದ್ದಾರೆ, ತಿಪ್ಪೇಸ್ವಾಮಿ ಎಲ್ಲ ತಿಪ್ಪಾರೆಡ್ಡಿ ಅವರು ಅಧ್ಯಕ್ಷರಾಗಿದ್ದರು. ಅವಾಗ ಆ ಟೈಮ್ಗಾಗಲೇ ನಂದಿನಿ ಲೇಔಟ್ ನಲ್ಲಿ ಇದ್ದಂತಹ ಫ್ಲಾಟ್ಗಳನ್ನ ಕೆಲವು ಪತ್ರಕರ್ತರು ಕೊಟ್ಬಿಟ್ಟಿದ್ರು. ಅದಾದ್ಮೇಲೆ ಉಳಿದವರು 64 ಜನಕ್ಕೆ ನಮಗೆ ಇರಲಿಲ್ಲ. 64 ಜನಕ್ಕೆ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟಾಗ ರೇವಣ್ಣ ಅವ್ರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ನಮ್ಮದು ದುಡ್ಡಿಲ್ಲ, ಏನಿಲ್ಲ, ಏನ್ರಿ ಏನ್ ಬಂದಿದ್ದೀರಿ, ದುಡ್ಡು ತಗೊಂಡ್ಬಂದಿದ್ರೆ ರೇವಣ್ಣ ಇಲ್ಲ ಸರ್ ನಾವೇನು ದುಡ್ಡು ತಗೊಂಡ್ಬಂದಿಲ್ಲ. ಆಮೇಲೆ ಯಾರೋ ತಿಪ್ಪಾರೆಡ್ಡಿ ಕೊಡ್ರಿ ಎಲ್ಲರಿಗೂ 50-60 ಅಪ್ಲಿಕೇಶನ್ ಕೊಟ್ಬಿಟ್ರಿ, ಅವ್ರಿಗೆ 500 ರೂಪಾಯಿ ಒಂದೊಂದು ಅಪ್ಲಿಕೇಶನ್. ಪಾಪ ರೇವಣ್ಣ ಅವರು ನಾವು ನೆನೆಸ್ಕೋಬೇಕಾಗ್ತದೆ. ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಟು ಅಧಿಕಾರಿಗಳಿಗೆ ಹೇಳಿದ್ರು, ಸೂಚನೆ ಮಾಡಿದ್ರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದೆ ಮಾಡಿಕೊಡ್ಬೇಕಂತ ಹೇಳಿ. ಆದ್ರೂ ಏನೋ ಸುಲಭ ಆಗ್ಲಿಲ್ಲ. ರೇವಣ್ಣ ಅವ್ರು ಹೋದ್ರು, ಮತ್ತೊಬ್ರು ಬಂದ್ರು, ಅದೆಲ್ಲ ಆಯ್ತು. ಆದ್ರೆ ಆ ತರ ಒಂದು ಪರಿಸರ ಆಯ್ತು. ಎಲ್ಲ ಒಟ್ಟಾಗಿ ನಮ್ಮ ಶಿವರಾಜು, ಸಮೀವುಲ್ಲಾ, ನಮ್ಮ ವಿಠಲಮೂರ್ತಿ ಅವರು ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಇವಾಗ ಅಂತಹ 64 ಸೈಟ್, ಆಮೇಲೆ ಅದ್ರಲ್ಲಿ ಅವರು 64ರಲ್ಲಿ ಕೆಲವರು ಬಿಟ್ಟು ಹೋಗಿ ಬೇರೆ ರೀತಿಯಲ್ಲಿ ಬೇರೆ ಸೈಟ್ಗಳು ತಗೊಂಡ್ರು. ಅಂದ್ರೆ ಕೆಲವರು ಉಳಿದಿದ್ದಾಗ ನಾನು ಇನ್ನು ಉಳಿದಿದೆ, ಅಲ್ಲಿ ನನ್ನ ಸೈಟ್ ಇದೆ ಅಲ್ಲಿ. ಆದ್ರಿಂದ ವರದಿಗಾರರ ಕೂಟಕ್ಕೆ ಕೊಟ್ಟಂತಹ ಸೈಟ್ಗೆ ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಅಂತಂದ್ರೆ, ಅಲ್ಲಿ ಒಬ್ರು ಕಮಿಷನರ್ ಇದ್ರು. ನಾವು ಪ್ರತಿದಿನ ಹೋಗಿ ಅವ್ರ ಹತ್ರ ಕೂತ್ಕೊಂಡಾಗ ಏನ್ರಿ ನಿಮ್ಗೆ ಯಾಕ್ರಿ ಸೈಟ್ ಬೇಕು? ಅದೇನು ಅವ್ರು ಹೇಳ್ತಾರೆ, ಸುರೇಶ್ ಹೇಳಿದಂಗೆ ನೀವೇನಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀರಿ. ಸ್ವಾಮಿ ನಾವು ಒಂದೊಂದು ಸೈಟ್ ಕೇಳ್ತಾ ಇದೀವಿ, ಅವ್ರ ನಾವೇನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಏನು ಬಲ್ಕ್ ಸೈಟ್ ಕೇಳ್ತಾ ಇದ್ದೀವ ಅಂತ ಹೇಳಿ ಇದು ಮಾಡಿದ್ವಿ. ಆಮೇಲೆ ಜಯೇಶ್ ಪಟೇಲ್ರು ಕೊನೆ ದಿನ ಅವರು ಆ ಮುಖ್ಯಮಂತ್ರಿಯಾಗಿ ಅವರು ಇನ್ನೇನು ಇಳಿಬೇಕು, ದೇವೇಗೌಡರು ಅಲ್ಲಿ ಪ್ರಧಾನಿಯಾಗಿದ್ರು. ನಮಗೆ ಶಿವರಾಜ್ ಅವರು ಮತ್ತೆ ನಮ್ಮೆಲ್ಲ ರಿಪೋರ್ಟರ್ಸ್ ಗಿಲ್ಡ್ ಫ್ರೆಂಡ್ಸು ಅವರು ಡೆಲ್ಲಿಗೆ ಹೋಗೋ ಟೈಮ್ಗೆ ಅವ್ರನ್ನ ನಾವು ಅಲ್ಲಿ ನಿಲ್ಲಿಸ್ಕೊಂಡು ಅವ್ರಿಗೆ ದಯವಿಟ್ಟು ಇದ್ರು ಮಾಡಿಕೊಡ್ಲೇಬೇಕಂತ ಹೇಳಿ ನಾವು ಒತ್ತಾಯ ಮಾಡಿದ್ಮೇಲೆ ಅದು ದೆಹಲಿಯಲ್ಲಿ ಹೋಗಿ ಅದನ್ನ ಸೈಟ್ಸ್ನ ಕ್ಲಿಯರ್ ಮಾಡೋದು ಜಯೇಶ್ ಪಟೇಲ್ರು. ಹೀಗೆ ನಾವು ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಪ್ರೆಸ್ ಕ್ಲಬ್ ವಿಚಾರದಲ್ಲೂ ಕೂಡ ಪತ್ರಕರ್ತರ ರಿಪೋರ್ಟರ್ಸ್ ಗಿಲ್ಡ್ಗೆ ನಾನು ಅಧ್ಯಕ್ಷ ಆಗಿದ್ದಾಗ ಅವರು ಸಿದ್ದರಾಜು ಅವರು ಅಲ್ಲಿ ಅಧ್ಯಕ್ಷರಾಗಿದ್ದರು.
ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಎಲ್ಲ ಕಾರ್ಯಗಳನ್ನ ನಾವು ಹಂಚಿಕೊಂಡು ಮಾಡ್ತಾ ಇದ್ವಿ. ಅಲ್ಲಿ ಎಲ್ಲ ಮೀಟ್ ದ ಪ್ರೆಸ್ ಅನೇಕ ಘಟಾನುಘಟಿಗಳನ್ನು ಮಾಡಿದ್ದೇವೆ. ಆದ್ದರಿಂದ ಅಂತಹ ಒಂದು ಏನು ಪ್ರೊಫೆಷನಲ್ ಆಗಿದ್ದಂತಹ ಕೆಲಸಗಳನ್ನು ಮಾಡಿದ್ದೇವೆ. ಅದನ್ನೆಲ್ಲ ಸ್ಮರಿಸಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ವಿಠಲ್ ಮೂರ್ತಿ ಅವರಿಗೆ ಹಾಗೂ ಎಲ್ಲ ನನ್ನ ಗೆಳೆಯರನ್ನು ನೋಡಲಿಕ್ಕೆ ಅವಕಾಶ ಹಾಕಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ ಸರ್. ಈ ಕಡೆ ಸರ್. ಓಕೆ. ಒಂದು ನಿಮಿಷ ಚಂದ್ರ ಸರ್, ಸ್ವಲ್ಪ ಹತ್ತ ಸರ್. ಸರ್ ಮಿಟ್ಲು ಮುಟ್ತೀವಿ ಸರ್. ತೊಂದರೆ ಹತ್ರ ಬಂದು ಹೀಗಾಗಿ ಮೈಸೂರು ಪಾಟೀಲ್ ಅವರು, ರಾಜನ್ ಅವರು, ಮಲ್ಲಪ್ಪ ಮತ್ತು ಸಮೀರ್ ಅವರು ದಯವಿಟ್ಟು ಒಬ್ಬೊಬ್ಬರಾಗಿ 1 ನಿಮಿಷ ಬಂದು ನಮ್ಮ ಮಾತನ್ನು ಹೇಳಬೇಕಂತ ಕೇಳ್ತೀವಿ. ಸರ್ ನೋಡಿ ಸರ್, ಜಯಂತ್ ಸರ್ ಸ್ವಲ್ಪ ಬರ್ತಾರೆ ಸರ್. ಇಲ್ಲಿ ಸರ್ ಅದು ಬೆಳೆದು ಬೆಳೆದು ಹೆಮ್ಮೆ ಭಾಳ ಹೆಲ್ಪ್ ಮಾಡ್ತಾರೆ. ಇದೇ ಸೇವೆ ವರದಿಗಾರರ ಕೂಟ ಮತ್ತು ವೇದಿಕೆ ಗಣ್ಯರೇ, ಎಲ್ಲ ಪತ್ರಕರ್ತರ ಧನ್ಯವಾದ. ಅಂದರು ಅಚ್ಚೇ ಮುಂದೆ ಹೇಳಿದ್ರೆ ಫೋಟೋ ನಮಸ್ಕಾರ ಎಲ್ಲ ಹಿರಿಯರಿಗೂ ನಮಸ್ಕಾರ. ರಿಪೋರ್ಟರ್ಸ್ ಗಿಲ್ಡ್ ಅದು ಹೇಳಿತು ಅಂತಂತ ಸಿದ್ದರಾಜ್ ಅವರು ಹೇಳಿದ್ದಾರೆ. ಬಹುಶಃ ನಾನು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ಆದದ್ದು ಒಂದು ಆಕಸ್ಮಿಕ. ಬಹುಶಃ ಸಂಘಟನೆಗಳನ್ನು ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತಂತ ಹೇಳಿದ್ರೆ ಅಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಕಷ್ಟ ಹೊರಗಿನಿಂದಲ್ಲ, ಒಳಗಿನಿಂದಲೇ ಕಷ್ಟ ಜಾಸ್ತಿ ಇರ್ತದೆ. ಬಹುಶಃ ನಾನು ಈ ಮಾತನ್ನು ಇವತ್ತು ಸಾಂದರ್ಭಿಕವಾಗಿ ಹೇಳಬೇಕು, ಹೇಳ್ತೇನೆ. ಅದಕ್ಕೂ ಮೊದಲು ಈ 1970 ಜೂನ್ನಲ್ಲಿ ಆರಂಭವಾದಂತಹ ಈ ಗಿಲ್ಡ್ ಇದೆಯಲ್ಲ, ಇದು 50 ವರ್ಷದ್ದು ಸುವರ್ಣ ಮಹೋತ್ಸವ ಮಾಡಬೇಕು ಅಂತ ಹೇಳಿ ಬಹುಶಃ ನಾನು ಎಷ್ಟು ಒತ್ತಾಯ ಹಾಕಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಪ್ಪ 50 ವರ್ಷ ಬಂದಿದೆ ಸಂಘಟನೆ, ಬೇರೆಯವರೆಲ್ಲ ಮಾಡಿದ್ದಾರೆ, ಈ ಸಂಘಟನೆಯನ್ನು ಬಿಟ್ಟು ಹೇಗಿರುತ್ತೆ ಅಂತ. ಆಮೇಲೆ ಸಂಘಟನೆಗಳು ಎಲೆಕ್ಷನ್ ಆಗ್ತಿದ್ದಾಗ ಕೂಡ ಇಲ್ಲಪ್ಪ ಎಲೆಕ್ಷನ್ ಮಾಡಬೇಕು, ನಾವು ಊರವರಿಗೆಲ್ಲ ಪಾಠ ಹೇಳ್ತೀವಿ, ನಾವು ಮಾಡದಿದ್ರೆ ಸರಿ ಹೋಗುದಿಲ್ಲ ಅಂತ ಹೇಳಿ ಏನೋ ಮಾಡಿ ಕಡೆಗೆ ಸಂಘಟನೆ ಮತ್ತೆ ಸಕ್ರಿಯ ಆಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಹಾಗಾಗಿ ಅದ್ರ ಜೊತೆಗೆ ಸುವರ್ಣ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು. ಬಹುಶಃ ಯಾವ ಸಂಘಟನೆಗೂ ಒಂದು ಸುವರ್ಣ ಮಹೋತ್ಸವ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಆ ಸಂಘಟನೆ ನಡೆದು ಬಂದ ಹಾದಿ ಇದೆಯಲ್ಲ, ಗಮನಿಸಿ 50 ವರ್ಷ ಬಂದಿದೆ ಅಂತಂದ್ರೆ ಬಹಳ ದೊಡ್ಡ ಸಾಧನೆ ಅದು. ನಾವು ಹೇಗೆ ಬಂದ್ವಿ ಅನ್ನೋದಕ್ಕಿಂತ 50 ವರ್ಷ ಜೀವನ ಬಂದಿದೆ ಅಂತಕ್ಕಂಥದ್ದು. ಈಗ 55ನೇ ವರ್ಷಕ್ಕೆ ಬಂದಿದೆ. ಮೊದಲಿಗೆ ನಾನು ಇವತ್ತಿನ ಪದಾಧಿಕಾರಿಗಳು ಯಾರಿದ್ದಾರೆ ಅವರು ಎಲ್ಲರಿಗೂ ಕೂಡ ಮಾತೃಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಸುವರ್ಣ ಮಹೋತ್ಸವ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವರ್ಷಪೂರ್ತ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಬಹಳ ಬಹಳ ಖುಷಿ ತರ್ತಕ್ಕಂಥ ವಿಚಾರ. ನಮ್ಮ ವರದಿಗಾರ ಕೂಟದ ಸಂಸ್ಥಾಪಕ ಕಾರ್ಯದರ್ಶಿ ಪ್ರಹ್ಲಾದ್ ಕುಳ್ಳಿಯವರು ಬರ್ತಿದ್ದಾರೆ. ಅವರಿಗೆ ನಾನು ಸಭೆಗೆ ಸ್ವಾಗತವನ್ನು ಕೊಡ್ತೇನೆ. ಬಹುಶಃ ಅವ್ರ ಬಗ್ಗೆ ಒಂದು ಮಾತು ಅನಂತರ ಮಾತನಾಡ್ತಾರೆ. ಅವರು ಜೇಬಿನಲ್ಲಿ ಬ್ಯಾಗಿನಲ್ಲಿ ಇದನ್ನ ರೆಸಿಪ್ಟ್ ಇಟ್ಕೊಂಡು ಕಂಟೆಂಟ್ ಕಡೆ ಎಲ್ಲರೂ ಕೂಡ
ಇಸ್ಕೊಂಡು ದುಡ್ಡು ಇಸ್ಕೊಂಡು ಫೀಸ್ ಕೊಡೋಪ್ಪ ಫೀಸ್ ಕೊಡೋಲ್ಲ ಅಂತ ಹೇಳಿ ಇಸ್ಕೊಂಡು ಈ ಸಂಘಟನೆಯನ್ನ ಕಟ್ಟಿದಂಥವರು. ಸೊ ನಾನು ಈ ಏನೀಗ ಸುವರ್ಣ ಮಹೋತ್ಸವವನ್ನು ವರ್ಷಪೂರ್ಣ ಆಚರಣೆ ಮಾಡ್ತಕ್ಕಂಥ ತೆಗೆದುಕೊಂಡಿದ್ದ ತೀರ್ಮಾನ ತಗೊಂಡಿರ್ತಕ್ಕಂಥ ಈ ಆಡಳಿತ ಮಂಡಳಿಯನ್ನು ಅಭಿನಂದಿಸ್ತಾನೆ. ನಾನು ವರದಿಗಾರರ ಕೂಟದ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಕಾಲಕ್ಕೂ ಕೂಡ ಗಿಲ್ಡು ಹೇಗಿತ್ತು ಅಂತ ಹೇಳಿದ್ರೆ, ಇದೇ ನಮ್ಮ ನಂಜುಂಡಿ ಇದ್ದಾರೆ ಮತ್ತೆ ನಟರಾಜ್ ಇದ್ದಾರೆ, ಆ ಹಳೆ ಟೈಪ್ ರೈಟರ್, ಆ ಟೈಪ್ ರೈಟರ್ ನಲ್ಲಿ ಸುದ್ದಿಯನ್ನ ಟೈಪ್ ಮಾಡ್ತಕ್ಕಂಥದ್ದು, ಅದೇ ಪರಿಸ್ಥಿತಿಯಲ್ಲಿ ಹಳೇ ಚೇರ್ಗಳು ಇದ್ದಂತಹ ಕಾಲಘಟ್ಟ ಅದು. ಅಲ್ಲಿ ಕುರ್ಚಿಗಳು ಕೂಡ ಸರಿಯಾಗಿ ಇಲ್ಲದಂತ ಒಂದು ಕಾಲಘಟ್ಟದಲ್ಲಿ ಕೆಲಸ ಸಾಗ್ತಾ ಇತ್ತು. ಮತ್ತೆ ಬಹುತೇಕ ಅಲ್ಲಿ ಟೈಪ್ ಮಾಡ್ಲಿಕ್ಕೆ ಇಲ್ಲ ನಟರಾಜ್ ಮಾಡ್ಬೇಕಿತ್ತು, ಇಲ್ಲ ನಂಜುಂಡಿ ಟೈಪ್ ಮಾಡಬೇಕಿತ್ತು. ಆಮೇಲೆ ನಮ್ಮ ಇವರು ರೆಡ್ಡಿ ಅವರು ಇದ್ದಾರೆ, ಅವರು ಮತ್ತೆ ಇನ್ನೊಂದು 4-5 ಜನ ಮತ್ತೆ ಶಿವರಾಜ್ ಇವರೆಲ್ಲ ಇದಕ್ಕೆ ಅವರು ಟೈಪ್ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ವಿಧಾನಸೌಧದಲ್ಲಿ ಅಲ್ಲಿ ಯಾವ್ದೋ PS ಅದರಲ್ಲೇ ಎಸ್ಪೆಷಲಿ ಬಹುತೇಕ ಬಿಜೆಪಿ ಆಫೀಸ್ ನಲ್ಲಿ ಅಲ್ಲಿ ಇಟ್ಕೊಂಡು ಅಲ್ಲಿ ಟೈಪ್ ಮಾಡಿಸಿ ಅಲ್ಲೇ ಫ್ಯಾಕ್ಸ್ ಮಾಡ್ತಕ್ಕಂಥ ಸಮೀಪನ ಕೂಡ ಇದ್ದಾರೆ. ಸಮೀಪದಲ್ಲಿ ಗೊತ್ತಿದೆ, ಯಾಕಂದ್ರೆ ಸಮೀಪ ಟೈಪ್ ಮಾಡಕ್ಕೂ ಆಗದೆ ಸುದ್ದಿ ಹೇಳುತ್ತಾ ಇದ್ದಂಥದ್ದು ಬರ್ಕೊಡ್ತಂತ ತಿಳಿಗಳು ಅಂತ ಕಾಲಘಟ್ಟದಲ್ಲಿ ಇದ್ದಂತಹ ಸಂಘಟನೆಗೆ ಬಹುಶಃ ನಾನು ಈಗ ಅದನ್ನ ನೆನೆಸ್ಕೋಬೇಕಾಗ್ತದೆ. ಈ ಸಂಘಟನೆಗೆ ಮೊದಲು ಕಂಪ್ಯೂಟರ್ನ ಕೊಟ್ಟಿದ್ದು ನನ್ನ ಗುರುಗಳು ಕುಶಾಲ್ ಕುಮಾರ್ ಅಂತ ಹೇಳ್ಬಿಟ್ಟು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ನಲ್ಲಿ ಅವರು ಪ್ರೊಫೆಸರ್ ಆಗಿದ್ದವರು. ಅವರು ಒಂದ್ಸಲ ಯಾವ ಪ್ರೆಸ್ ಕಾನ್ಫರೆನ್ಸ್ಗೆ ನಮ್ಮ ಕ್ಲಬ್ ಬರ್ತಾರೆ, ಬಂದಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ, ನೋಡ್ಬಿಟ್ಟು ಏನಪ್ಪ ಇದೆ ಅಂತ ಹೇಳಿದ್ರು. ಸರ್ ಹೀಗೆ ಸರ್ ಅಂತ ಹೇಳಿ ನಾನೇನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ, ಸರ್ ಒಂದು ಕಂಪ್ಯೂಟರ್ ಕೊಡಿಸಿ ಸರ್ ನಮಗೆ ಬೇಕು ಅಂತ. ಅವರು ಬ್ರದರ್ ಕಂಪನಿಯಿಂದ ಒಂದು ಕಂಪ್ಯೂಟರ್ನ ಕೊಡ್ತಾರೆ. ಅದು ಈಗಿಂದಲ್ಲ, ಡೂಮ್ ಸೈಜ್ ಒಂದು ಸಿಸ್ಟಮ್ ನ ಕೊಡ್ತಾರೆ. ಅದು ಮೊದಲನೇ ಕಂಪ್ಯೂಟರ್ ಬಂದದ್ದು. ಅದಾದ ನಂತರ ಆ ಕಂಪ್ಯೂಟರ್ಗೆ ಎಷ್ಟು ನಮ್ಮಲ್ಲಿ ಯಾಕಂದ್ರೆ ಟೈಪ್ ಮಾಡ್ಲಿಕ್ಕೆ ಅದು ಆರಂಭದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಆಫೀಸ್ ವರ್ಕಿಗೆ ಅಂತ ಮಾಡಿದ್ವಿ. ಆಮೇಲೆ ಎಲ್ಲ ಒಂದು ಮಾಡಿ ಟೈಪ್ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ವಿ, ಆಮೇಲೆ ಬೇಕು ಅಂತ ಹೇಳಿದ್ವಿ. ಅದಾದ್ಮೇಲೆ ನಾವು ಕಂಪ್ಯೂಟರ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಅನೇಕ ಜನ ಸ್ನೇಹಿತರು, ವಿಕ್ರಮೂರ್ತಿಯವರೆಲ್ಲ ಒಂದು ಅನೇಕ ಜನ ಸ್ನೇಹಿತರು ಕಂಪ್ಯೂಟರ್ ಅಂತ ತರ್ತಕ್ಕಂಥದ್ದು, ಇಂಟರ್ನೆಟ್ ಕೊಡಿಸ್ತಕ್ಕಂಥದ್ದು ಕೆಲಸ ಮಾಡಿದ್ವಿ. ನಿಮಗೆ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು, ನಮಗೆ ಒಂದು ಒಳ್ಳೆ ಈ ಸಿಸ್ಟಮ್ ಕೂಡ ಇರಲಿಲ್ಲ. ಇದನ್ನು ಕೂಡ ನಮ್ಮ ಸ್ನೇಹಿತರ ತುಂಬಾ ಜನ ಚೇರು ಇರಲಿಲ್ಲ. ಅದನ್ನೆಲ್ಲವೂ ಕೂಡ ನಮ್ಮ ಸ್ನೇಹಿತರನ್ನ ಎಲ್ಲ ಪತ್ರಕರ್ತರು ಮತ್ತು ಯಾರ್ಯಾರು ಅಧಿಕಾರ ಕೂಟದಲ್ಲಿ ಸ್ನೇಹಿತರಾಗಿದ್ರು ಅವರು ಎಲ್ಲರೂ ವಾಲಂಟಿಯರ್ ಆಗಿ ಮಾಡಿದ್ರು. ಒಂದು ಮ್ಯೂಸಿಕ್ ಸಿಸ್ಟಮ್ ತರಿಸಿದ್ವಿ. ಅದೆಲ್ಲ ಒಂದು ಲೈಬ್ರರಿ ಬೇಕು ಅಂತ ಒಂದು ಲೈಬ್ರರಿ ತೆಗೆದುಕೊಂಡು ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗಿ ಅವ್ರಿಗೆ ಚಂಪಾ ಅಧ್ಯಕ್ಷರು ಇಲ್ಲ ಅವರು ಕೇಳಿ ನಿಮ್ಗೆ ಬೇಕು ಅಂತ ಹೇಳಿ, ಇಲ್ಲ ಸರ್ ಕೊಡಿ ಸರ್ ಅಂತ ಹೇಳಿ ಸುಮಾರು ಜನ ರಿಕ್ವೆಸ್ಟ್ ಮಾಡಿ ಪುಸ್ತಕಗಳನ್ನೆಲ್ಲ ತೆಗೆದುಕೊಂಡು ಬಂದು ಅಲ್ಲೆಲ್ಲಾನು ಆ ಬೀಳ್ಗಳು ಬೇಕಿತ್ತು. ಅದನ್ನ ಯಾರತ್ರ ನಾವು ರಿಕ್ವೆಸ್ಟ್ ಮಾಡಿ ತಗೊಂಡ್ಬಂದು ಒಂದು ಲೈಬ್ರರಿ ಮಾಡಿದ್ವಿ. ಬಹುಶಃ ಈಗ ಪುಸ್ತಕಗಳೆಲ್ಲ ಪಕ್ಕದಲ್ಲಿ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ಬಹುಶಃ ಶನೈಗೂ ನನಗೂ ಅವರು ಆ ಬಿಲ್ಡಿಂಗ್ ಕಟ್ಟಡ ಕಟ್ಟಿದ ಸಂದರ್ಭದಲ್ಲಿ ನನಗೂ ಅವರು ಬಹಳ ಸಲ ಜಗಳ ಆಗಿದೆ. ಅದು ಆಗ್ತಾ ಇರಲಿಲ್ಲ, ಯಾಕಂದ್ರೆ ರಿಪೋರ್ಟರ್ಸ್ ಕಟ್ಟಡ ಕಟ್ಟೋದಿದೆಯಲ್ಲ ಅಷ್ಟು ಸುಲಭವಾಗಿ ಇರಲಿಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಅವಾಗ ಇವತ್ತು ಸಾಂದರ್ಭಿಕವಾಗಿ ಹೇಳ್ತೇನೆ, ಮತ್ತು ಪ್ರೆಸ್ ಕ್ಲಬ್ನವರು ಕೂಡ ಬಹಳ ದೊಡ್ಡ ವಿರೋಧ ಮಾಡಿದ್ರು. ಅವತ್ತು ಶಣೆಯವರು ಪದಾಧಿಕಾರಿಗಳಿದ್ರು, ಗೊತ್ತಿಲ್ಲ ಅವರು ವೈಯಕ್ತಿಕವಾಗಿ ಮಾಡಿದ್ರು ಅಥವಾ ಬೇರೆ ಯಾವ ಕಡೆಯಿಂದ ಮಾಡಿದ್ರು ಗೊತ್ತಿಲ್ಲ ನನಗೆ. ನಾನು ಎಷ್ಟು ಬೇಸರ ಆಗಿತ್ತು ಅವಾಗ ಅಂತ ಹೇಳಿದ್ರೆ, ಮುಂದೆ ಆ ವಾಟರ್ ಟ್ಯಾಂಕ್ ಒಂದು ಭಾಗವನ್ನು ಮುಂದೆ ಎಕ್ಸ್ಟೆಂಡ್ ಮಾಡಬೇಕು, ನಮ್ಗೆ ಜಾಗನೇ ಇಲ್ಲ ಅಲ್ಲಿ. ಅದನ್ನ ಮಾಡಿಸ್ಲಿಕ್ಕೆ ಏನೋ ಒಂದು ಕೆಲಸ ಮಾಡಿಸ್ಲಿಕ್ಕೆ ಇದೆ, PW ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿಸ್ಕೊಂಡು ಎಲ್ಲ ಮಾಡಿಸಿದ್ರೆ ಅದೇನು ಮಾಡ್ತು ಸಂಜೆ ಎಲ್ಲ ಕಿತ್ ಹಾಕ್ತೀವಿ. ನಾನು ಆಫೀಸ್ಗೆ ಹೋಗಿದೆ, ನಾನು ಶಿವರಾಜ್ ನಿಂತ್ಕೊಂಡು ಮಾಡಿಸಿದ್ವಿ, ಏನೋ ಒಂದು ಮಾಡಿದ್ವಿ. ಕಡೆಗೆ ಕಾಲಾಂತರದಲ್ಲಿ ಅವರು ಅದಕ್ಕೆಲ್ಲ ಸಹಕಾರ ಕೊಟ್ಟರು. ಆರಂಭದಲ್ಲಿ ಅದು ಬಹಳ ದೊಡ್ಡ, ಬಹುಶಃ ನಾನು ಅದಕ್ಕೆ ಹೇಳಿದ್ವಿ, ಯಾರು ಸಂಘಟನೆಯಲ್ಲಿ ಪದಾಧಿಕಾರಿಗಳು ಆಗಿರ್ತಾರೆ ಅವ್ರಿಗೆ ಮಾತ್ರ ಅದು ಗೊತ್ತಿರ್ತಾರೆ. ಆಮೇಲೆ ಒಂದಿನ ಮರ ಯಾರು ಹೇಳಿ ಕರೆಸಿ ಕಾರ್ಪೊರೇಷನ್ ಅವರು ಫೋನ್ ಮಾಡಿ ಮರ ಕಟ್ ಮಾಡಿಸಿ ಎಲ್ಲ ಮಾಡಿ ಆಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಬಿಲ್ಡಿಂಗ್ಗೆ ತಾಸಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಮೊದಲು ಬಹುಶಃ ಎಲ್ಲರಿಗೂ ಗೊತ್ತಿರ್ಬೇಕು, ಅದಕ್ಕೆ ಶೀಟ್ ಇದ್ದದ್ದು.
ಆಮೇಲೆ ತಾಸೆ ಹಾಕಿದ್ವಿ, ಆಮೇಲೆ ಇಂಟೀರಿಯರ್ ಮಾಡಿಸಿದ್ವಿ, ಅದೆಲ್ಲ ಆಯ್ತು. ಇದು ನಾವು ಒಂದು ವರದಿಗಾರರು ಕೂತಾಗ ಒಂದು ವೃತ್ತಿಪರ ಸಂಘಟನೆ, ನಾವು ವೃತ್ತಿಪರ ಕೆಲಸ ಮಾಡ್ತಕ್ಕಂಥ ಬದಲಿಗೆ ನಮ್ಮನ್ನು ನಾವು ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕೆ ನಾವು ಎಷ್ಟು ಒಂದು ಸಮಸ್ಯೆಗಳನ್ನ ಇದು ಹೊರಗಿನಿಂದ ಸಮಸ್ಯೆಗಳಲ್ಲ, ಇದು ನಮ್ಮೊಳಗಿನ ಸಮಸ್ಯೆಗಳಿವು. ನಮ್ಮಲ್ಲೇ ಅಂದ್ರೆ ಯಾರು ಏನೋ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಸಹಕಾರ ನೀಡ್ತಕ್ಕಂಥ ಮನಸ್ಸು ಇವತ್ತು ಈ ಕ್ಷಣಕ್ಕೂ ಇಲ್ಲ. ನಮ್ಮಲ್ಲಿ ಆ ಮನಸ್ಥಿತಿಯಲ್ಲಿ ಇದ್ದೇವೆ ನಾವು. ಸೊ ಇದು ಈ ರೀತಿಯ ಎಲ್ಲಾ ಸಮಸ್ಯೆಗಳನ್ನು ದಾಟಿಕೊಂಡು ಬಂದು ಬಹುಶಃ ನನಗೆ ಬಹಳ ಅತ್ಯಂತ ನೋವು ತಂದಿದ್ದು ಯಾವಾಗ ಅಂತ ಹೇಳಿದ್ರೆ ರಿಪೋರ್ಟರ್ಸ್ ಗಿಲ್ಡಿನ ನಾವು ಸೈಟ್ಗಳನ್ನು ಕೊಡಿಸಿದ್ದೇವೆ. ಆ ಸೈಟ್ಗಳನ್ನ ಕೊಡಿಸ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನ ರಿಯಲೇಟರ್ ಅಂತ ಕೆಲವರು ಬರೆದ್ರು, ಪೇಪರ್ ಬರೆದ್ಬಿಟ್ರು, ಬರೆದ್ರು ಏನೋ ಇವನು ಇವನಿಗೆ ಕೆಲಸ ಇಲ್ಲ, ಇವನಿಗೆ ಬರೀ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು. ನಾನು ನನ್ನ ವೃತ್ತಿ ಜೀವನ ನಡ್ಕೊಂಡು ಬಂದಿರ್ತಕ್ಕಂಥ ಹಾದಿಯನ್ನು ನೋಡಿದ್ರೆ ನಾನು ಹೇಗೆ ಸಾಗಿದ್ದೀನಿ ಅಂತ ಗೊತ್ತಿದೆ. ನಾನು ಹೆಸರು ಹೇಳೋದಿಲ್ಲ, ಯಾರೋ ಮಂತ್ರಿಗಳ ಕರೆದು ಚೇಂಬರ್ನ ಕೂರಿಸ್ಕೊಂಡು ಬೆನ್ನ ಮೇಲೆ ಹೊಡೆದು ಹೇಳಿದ್ರು, ಏಯ್ ನಿನ್ಗೇನೋ ಬೇಕು, ನಿನ್ಗೇನ್ ಬೇಕು ಹೇಳೋ, ನಾನು ಮಾಡ್ತೀನಿ. ನಿಮಗೆ ಏನ್ ಬೇಕು ಹೇಳೋ, ನಾನು ಮಾಡ್ತೀನಿ, ಅವ್ರದೆಲ್ಲ ಬಿಟ್ಬಿಡೋ, ಯಾಕೆ ಬೇಕು ನಿನಗೆ ಅಂತ ಹೇಳಿದ್ರು. ಇಲ್ಲ ಸರ್ ಹಂಗೆಲ್ಲ, ಇದು ಸಮುದಾಯಕ್ಕೆ ಆಗ್ತಾ ಇರ್ತಕ್ಕಂಥ ಕೆಲಸ ಮಾಡ್ಲೇಬೇಕು ಅಂತ ಹೇಳಿ SM ಕೃಷ್ಣ ಪೀರಿಯಡ್ ನಲ್ಲಿ ಅಲ್ಲಿಂದ ಶುರು ಹಚ್ಕೊಂಡು ಬಂದದ್ದು, ಆ ಸೈಟ್ ಆಗ್ತಕ್ಕಂಥದ್ದು ಬಂದದ್ದು ಧರ್ಮ್ ಸಿಂಗ್ ಕಾಲದಲ್ಲಿ. ಅದು ಒಬ್ರು ಚೀಫ್ ಸೆಕ್ರೆಟರಿ ಇದ್ರು, ನೀವು ಹೇಳ್ತೀನಿ ಈಗಲೇ ಹೇಳ್ತಾ ಇದ್ದೆ ನಾನು, ಎಸ್ ರಂಗನಾಥ್ ಅಂತವ್ರು. ಧರ್ಮ್ ಸಿಂಗ್ ಅವ್ರ ಹತ್ರ ನಾವು ಮಾತಾಡಿದ್ವಿ, ನಾನು ಶಿವರಾಜು ಮತ್ತೆ ವಿನಯ್ ವಿಷ್ಣುಮೂರ್ತಿ ಅವರು. ಸರ್ ಇವ್ರಿಗೆ ಯಾಕೆ ಕೊಡ್ತೀರಿ ಸರ್ ಅಂತಂದ್ರೆ, ಇವ್ರಿಗೆ ಏನು ಅಗತ್ಯ ಇಲ್ಲ ಸರ್, ಇವ್ರಿಗೆ ದುಡ್ಡು ಕಟ್ಟಲ್ಲ ಸರ್, ಇದೇ ಮಾತಾಡಿದ್ರು. ನಾನು ಅವತ್ತು ಎಸ್ ರಂಗನಾಥ್ ಅವರೇ, ನಾವು ನಿಮ್ಮನ್ನು ಕೇಳಕ್ ಬಂದಿಲ್ಲ, ಚೀಫ್ ಮಿನಿಸ್ಟರ್ ಇದ್ದಾರೆ, ನಾವು ಕೇಳ್ತೀವಿ, ಅವ್ರು ಕೊಟ್ಟಂತ ಕೊಡ್ತೀವಿ, ನಿಮ್ಗೆ ಏನ್ರಿ ಸಮಸ್ಯೆ? ಧರ್ಮ್ ಸಿಂಗ್ ಸಿಗ್ತಾರೆ, ಬೈದು ಮಾತಾಡೋ ಸುಮ್ಮನೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ರಂಗನಾಥ್ ಅವ್ರ ಜೊತೆ ಮಾತಾಡ್ಸ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ಬಾಪೂಸ್ ಬೈಲಿ ಅಂತ ಹೇಳ್ಬಿಟ್ಟು ಕಮರುಲ್ ಇಸ್ಲಾಂ ಇಲ್ಲ, ಇವ್ರು ಅಂಜನ್ ಮೂರ್ತಿಗಳಿದ್ರು, ಕಮರುಲ್ ಇಸ್ಲಾಂ ಫಸ್ಟ್ ಬ್ಯಾಚ್. ಇದಾದ್ಮೇಲೆ ಅವ್ರು ನಾನು ಮಾಡ್ಕೊಡ್ತೀನಿ ನಿನಗೆ ಯಾಕೆ ನಾನು ಮಾಡ್ಕೊಟ್ಟು ಸರಿ ಇಲ್ವ ಅಂತ ಲಕ್ಷ್ಮೀನಾರಾಯಣ ಕೂಡ ಒಬ್ಬ ಅಧಿಕಾರಿ ಅಲ್ಲಿ ಯಾವ್ದು KHP ನಲ್ಲಿ ಆಫೀಸರ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅವಾಗ ಸೈಟ್ ಡೈಮೆನ್ಷನ್ಗೆ ಸಂಬಂಧಪಟ್ಟಾಗ ಸಮಸ್ಯೆ ಆಯ್ತು. ಕಡೆಗೆ ಬಂದು ನಾರ್ಮಲ್ ಸೈಜ್ 20-30 ಆಗುದಿಲ್ಲ, 40-30 ಆಗಬೇಕು ಅಂತ ಹೇಳಿ ಮಾಡಿಕೊಟ್ಟು ನಾವು ಧರ್ಮಶಿವರನ್ನು ನೆನೆಸ್ಕೋಬೇಕು, ಅಂಜನ್ ಮೂರ್ತಿಗಳನ್ನ ನೆನೆಸ್ಕೋಬೇಕು. ಇದಕ್ಕೆ ಒಬ್ಬರಿಗಲ್ಲ, ನಮ್ಮದು ತುಂಬಾ ಜನ ಶ್ರಮ ಹಾಕಿದ್ದಾರೆ. ಆಮೇಲೆ ಇದೇ ಯಾವುದು ನಮ್ಮ ಕಾವೇರಿ ಗ್ರೌಂಡ್ ಒಳಗಡೆ KHP ಆಫೀಸ್ನೊಳಗಡೆ ಲಾಟ್ರಿ ಹಾಕಿಸಿ ಎಲ್ಲರಿಗೂ ಕೂಡ ಎಲ್ಲ ಅದು ಒಟ್ಟು 210 ಅಪ್ಲಿಕೇಶನ್ ಇತ್ತು. ಆಮೇಲೆ ಅದು 180 ಆಯ್ತು. ಅದರಲ್ಲಿ 180ರಲ್ಲಿ ಬಹುತೇಕರು ದುಡ್ಡು ಕಟ್ಟಲಿಲ್ಲ, ಅದೇನೋ ಆಗಿ ಕಡೆಗೆ ಎಲ್ಲ ಆಗಿ 130-140 ಆಯಿತು. ಅದ್ರ ಜೊತೆಗೆ ಪತ್ರಕರ್ತರು ವರದಿಗಾರರ ಕೂಟದ ಜೊತೆಗೆ ನಮ್ಮ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವ್ರನ್ನು ಸೇರಿಸಿಕೊಂಡು ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಒಂದು ಪ್ರೊಫೆಷನಲ್ ಬಾಡಿ ಹೇಗೆ ಏನೆಲ್ಲ ಮಾಡ್ಬೋದು ಅಂತ ಅನ್ನೋದಕ್ಕೆ ಅದೊಂದು ದೊಡ್ಡ ಎಕ್ಸಾಂಪಲ್. ನಮಗೆ ನಾವು ಸಂಘಟನೆಗಳಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಬಹುಶಃ ಇರೋರಿಗೆ ಗೊತ್ತಿದೆ. ಕಡೆಯ ದಿನ ಕೆಲಸ ಮಾಡಿ ಮನೆಗೆ ಹೋದ್ಮೇಲೆ ನೀವು ಹಿಂತಿರುಗಿ ನೋಡಿದ್ದು ಅಂತಂದ್ರೆ ನಿಮ್ಮದು ಏನಿರುತ್ತೆ ಅಂತಂದ್ರೆ ಏನೂ ಇರುವುದಿಲ್ಲ. ನಾವು ಆ ಸ್ಥಿತಿನಲ್ಲಿ ಇದ್ದೀವಿ. ಹಾಗಾಗಿ ಅದು ಅನಿವಾರ್ಯ ಅಂತ ಕಾರಣಕ್ಕೆ ಅದನ್ನು ಮಾಡಿದ್ವಿ. ಅವತ್ತು ನನಗೆ ತುಂಬಾ ಜನ ಟೀಕೆ ಮಾಡಿದ್ರು, ತುಂಬಾ ತರ ಬರೆಸಿದ್ರು, ಏನೇನೋ ಪಟ್ಟಗಳು ಕಟ್ಟಿದ್ರು. ಅಷ್ಟು ನಡುವೆನೂ ಕೂಡ ತಲೆಗೆಡಿಸ್ಕೊಂಡು ಮಾಡಿದ್ರಿಂದ ಸಂಘಟನೆಯಿಂದ ಇವತ್ತೆಲ್ಲ ಸಂತೋಷವಾಗಿದ್ದಾರೆ. ತುಂಬಾ ಜನ ಮಾಡ್ಕೊಂಡಿದ್ದಾರೆ, ಕೆಲವರು ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಆದಂತ ಜಾಗದಲ್ಲಿ ನಾನು ಕೂಡ ಇದ್ದೀನಿ ಇವತ್ತು. ಸೊ ಇದು ಈ ಸಂಘಟನೆ ಕೊಟ್ಟಂತ ಕೊಡುಗೆ. ಇದಾದ್ಮೇಲೆ ಮತ್ತೆ ಇನ್ನೊಂದು ಹೇಳಲೇಬೇಕಾಗಿರ್ತಕ್ಕಂಥದ್ದು, ಲ್ಯಾಪ್ಟಾಪ್ ಕೊಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹುಶಃ ಅದು ಏನು ಅಂತ ಹೇಳಿದ್ರೆ ನಿಮಗೆ ಅವತ್ತು ಕೊಟ್ಟಾಗ 53,000-54,000 ರೂಪಾಯಿ ಲ್ಯಾಪ್ಟಾಪ್ ಅದಲ್ಲೇನೋ ಲ್ಯಾಪ್ಟಾಪ್, ಅದನ್ನ 14,500 ರೂಪಾಯಿಗೆ ಕೊಟ್ಟಿವಿ. ಫ್ರೀಯಾಗಿ ಕೊಟ್ಟದ್ದು ಬೇಡ ಅಂತ. ಅವತ್ತು ಕೂಡ ನನಗೆ ಒಬ್ಬರು ಮಂತ್ರಿಗಳು ಹೇಳಿದ್ರು, ನಿನಗೆ ಎಷ್ಟು ಬೇಕು ಹೇಳೋ ಓದಿಸ್ತೀನಿ ನಾನು, ನೀವು ಪದಾಧಿಕಾರಿಗಳು ಯಾರು ತಗೊಂಡ್ರು, ಯಾಕೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಇವತ್ತು ನೆನೆಸ್ಕೋತೀನಿ, ಕಟ್ಟ ಸುಬ್ರಹ್ಮಣ್ಯ ಮಾಡೋದನ್ನ ನೆನೆಸ್ಕೋಬೇಕು. ಯಾರು ಏನ್ ಹೇಳ್ತಾರೋ ಅವ್ರ ಬಗ್ಗೆ ಹೇಳೋದು ಗೊತ್ತಿಲ್ಲ. ಆ ಮನುಷ್ಯ ನನ್ನ ಕರೆಸಿ ಕೂರಿಸಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ಇದರಲ್ಲಿ ಅವ್ರ ಡಿಪಾರ್ಟ್ಮೆಂಟ್ IT ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಅಲ್ಲಿ ಮಾಡಿಸಿ ಆ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ಕೊಟ್ಟು ಡೊನೇಷನ್ ಕಲೆಕ್ಟ್ ಮಾಡಿದ್ದಾರೆ ಸರ್. ಬಹುಶಃ ಯಾರು
ಬಹುಶಃ ನೀವು ತೆಗೆದು ನೋಡ್ಬೋದು ರಿಪೋರ್ಟರ್ಸ್ ಗಿಲ್ಡ್ ಇತಿಹಾಸದಲ್ಲಿ 1 ಕೋಟಿ ಚಿಲ್ಲರೆ ದುಡ್ಡು ಪ್ರತಿಯೊಂದಕ್ಕೂ ರಶಿಪ್ಪಿದೆ. ನಾವು ಯಾರ್ಯಾರ ಕಡೆಯಿಂದ ಡೊನೇಷನ್ ತಗೊಂಡಿದ್ದೀವಿ ಅಂತ ಹೇಳಿ ಡೊನೇಷನ್ ತೆಗೆದುಕೊಂಡು 16,500 ರೂಪಾಯಿನ ಪ್ರತಿಯೊಬ್ಬ ರಿಪೋರ್ಟರ್ಸ್ ಗೆ ಕಟ್ಸ್ಕೊಂಡಿದ್ದೀವಿ. ಫ್ರೀ ಆಫ್ ಕಾಸ್ಟ್ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ 16,500 ರೂಪಾಯಿ ಕಟ್ಟಿ 1 ಕೋಟಿ ಚಿಲ್ಲರೆ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಅದು ಕೂಡ ಇಲ್ಲಿ ಹೋಟೆಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ಶಿವಾನಂದ ಸರ್ಕಲ್ ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಮಾಡಿದ್ವಿ. ಅಲ್ಲಿ ಎಲ್ಲರೂ ಕೂಡ ಇವತ್ತು ಬಹುತೇಕ ಇವತ್ತು ಸುಮಾರು ಜನ ಬಳಸ್ತಾ ಇದ್ದಾರೆ ಕಾಣಿಸುತ್ತೆ. ನಾನು ಕೂಡ ಬಳಸ್ತಾ ಇದ್ದೀನಿ. ಸ್ಟಿಲ್ ಐ ಆಮ್ ಯೂಸಿಂಗ್ ದಿ ಸೇಮ್. ಇದು ನಾನು ಯಾಕೆ ಹೇಳ್ತೀನಿ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಂಘಟನೆ ಬೆನ್ನಲ್ಲಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥದ್ದು. ಆ ಸಂಘಟನೆ ಇಷ್ಟೆಲ್ಲ ಎಲ್ಲರ ಜೊತೆಗೆ ನಾವು ಅವಾಗ ಬಹುಶಃ ನನಗೆ ಆ ಸೈಟ್ ಪ್ರಸ್ತಾಪ ಮಾಡಿದಾಗ ಅದನ್ನು ವಿಷಯ ಹೇಳಬೇಕಾಗ್ತದೆ. ಅದಕ್ಕೆ ದುಡ್ಡು ಕಟ್ಟಕ್ಕೆ ಯಾರು ಇರಲಿಲ್ಲ. ಎಲ್ಲರೂ 50,000 ರೂಪಾಯಿ ಕಟ್ಟಬೇಕಿತ್ತು ಡೆಪಾಸಿಟ್, ಇನಿಷಿಯಲ್ ಡೆಪಾಸಿಟ್. ಈ ಎಲ್ಲ ತಪ್ಪಿಸ್ಕೊಂಡು ನೋಡೋಣ, ಲಿಸ್ಟ್ ಎಲ್ಲ ಕೊಟ್ಟರು, ಲಿಸ್ಟ್ ಎಲ್ಲ ಮಾಡಿಸಿ ಆಗೋಯ್ತು, ಅದೆಲ್ಲ ಕಳಿಸಿ ಆಯ್ತು, ದುಡ್ಡು ಕಟ್ಟಿ ಅವ್ರು ಇನಿಷಿಯಲ್ ಡೆಪಾಸಿಟ್ ಮಾಡಿ ಅಂತ ಅವರು KHP ಹೇಳ್ತಾರೆ. 50,000 ಕಟ್ಟಕ್ಕೆ ಯಾರು ರೆಡಿ ಇಲ್ಲ. ಆಮೇಲೆ ಜೋಶಿ ತಪ್ಪಿಸ್ಕೊಂಡು ಓಡಾಡ್ತಿದ್ದ ನನಗೆ, ರತ್ನಾಕರ್ ಜೋಶಿ ಕಡೆಗೆ ಇದು ಯಾಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆನರಾ ಬ್ಯಾಂಕ್ನಲ್ಲಿ ಗಂಗಾಧರ್ ಅಂತ ಹೇಳ್ಬಿಟ್ಟು PRO ಇದ್ರು, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತನಾಡಿ ಅವ್ರ ಆಫೀಸರ್ ಕರ್ಕೊಂಡ್ಬಂದು ಇದೇ ಗಿಲ್ಡಲ್ಲಿ ಫಂಕ್ಷನ್ ಮಾಡಿಸಿ ಹಾಗೆ ಲೋನ್ ಫೆಸಿಲಿಟೀಸ್ ಹೇಗೆ ಮಾಡಬೇಕು, ಏನಾದ್ರು ರಿಕ್ವೈರ್ಮೆಂಟ್ 2 ದಿನ ಕ್ಲಾಸ್ ತಗೊಂಡು ಮಾಡಿಸಿ ಆ ಕ್ಯಾನ್ಫಿ ನೋಮ್ನಲ್ಲಿ ಅವರು ಸಜೆಸ್ಟ್ ಮಾಡಿದ್ರು. ಎಲ್ಲರಿಗೂ ಕೂಡ ಪರಸ್ಪರ ಸೆಕ್ಯೂರಿಟಿ ಮೇಲೆ ಎಲ್ಲ ಮಾಡಿ ಲೋನ್ ಸ್ಯಾಂಕ್ಷನ್ ಆಯಿತು. 2,45,000 ರೂಪಾಯಿಗೆಲ್ಲ ಲೋನ್ ಸ್ಯಾಂಕ್ಷನ್ ಆಯ್ತು. ಕೆಲವರೆಲ್ಲ 1 ಲಕ್ಷ ತಗೊಂಡ್ರು, ಕೆಲವರು 2 ಲಕ್ಷ ತಗೊಂಡ್ರು, ಈ ತರ ಮಾಡಿದ್ರು. ಅದು ಲೋನ್ಗೆ ಕೂಡ ಗಿಲ್ಡು ಇಂಡಿವಿಜುವಲ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ನೀವು ಯಾರು ಇಂಡಿವಿಜುವಲ್ ಆಗಿ ಬ್ಯಾಂಕಲ್ಲಿ ಕೇಳಿದ್ರೆ ಆ ಕಾಲಘಟ್ಟದೊಳಗಡೆ ಲೋನ್ ಕೂಡ ಸಿಗ್ತಿರ್ಲಿಲ್ಲ. ಅವ್ನು ಗಂಗಾಧರ್ ಅಂತ ಹೇಳ್ಬಿಟ್ಟು PRO ಇದ್ದು, ಆದಿನಾರಾಯಣ್ ಕೂಡ ಆದಿನಾರಾಯಣನ್ನ ನೆನೆಸ್ಕೋಬೇಕು. ಅವರು ಕೂಡ ತುಂಬಾ ಅವ್ರಿಗೆ ಹೇಳಿ ಎಲ್ಲ ಮಾಡಿದ್ದಾರೆ. ಅವಾಗ ಹೇಳಿ ಮಾಡಿ ಕರ್ಕೊಂಡು ಕೂರಿಸಿ ಮಾಡಿ ಎಲ್ಲರೂ ಲೋನ್ ಮಾಡಿಸಿ ಕ್ಯಾನ್ಫಿನ್ ಹೋಮ್ನಲ್ಲಿ ಲೋನ್ ಮಾಡಿಸಿ ಎಲ್ಲರೂ ಕೂಡ ಯಾರು ಮಿಸ್ ಆಗ್ತದೆ ಲೋನ್ ತಗೊಂಡು ಅದನ್ನ ಯಾರು ದುಡ್ಡು ಕೊಡ್ಲಿಲ್ಲ. ನನಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ 1-2-3 ಜನ ಯಾರೋ ದುಡ್ಡು ಕಟ್ಟಿದ್ರು ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ಕ್ಯಾನ್ಫಿನ್ ಹೋಮ್ನಲ್ಲಿ ಲೋನ್ ತಗೊಂಡು ಮಾಡ್ತಕ್ಕಂಥ ಸೈಟ್ ಮಾಡ್ತಕ್ಕಂಥ. ಇವತ್ತು ಯಾರಿಗಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹೋಗಿ ಕೇಳಲಿಕ್ಕಾಗುತ್ತೆ. ನಾವು ಇಂಡಿವಿಜುವಲ್ ಮಾಡ್ಕೋಬೋದೇನೋ, ಬಟ್ ಸಂಘಟನೆಯಲ್ಲಿ ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಸಂಘಟನೆಯನ್ನು ಯಾವಾಗ ದುರ್ಬಲ ಮಾಡಿದರೆ ನಮ್ಮ ಶಕ್ತಿ ಇರೋದಿಲ್ಲ, ನಮ್ಮ ವಾಯ್ಸೇ ಇರೋದಿಲ್ಲ. ನಾನು ಈಗ ಸ್ವಲ್ಪ ಸಮಯದಲ್ಲಿ ಮಾತನಾಡ್ತಿದ್ದೆ. ನಾನು ನಮ್ಮ ಸೀನಿಯರ್ ಜಾರ್ನಲಿಸ್ಟ್ಗಳಿಗೆಲ್ಲರಿಗೂ ಕೂಡ ಪೆನ್ಷನ್ ಸ್ಕೀಮ್ಸ್ ಅದೊಂದು ಗೈಡ್ ಲೈನ್ಸ್ ಚೇಂಜ್ ಮಾಡ್ಸಕ್ ಆಗ್ತಲ್ಲ ನಮ್ಮ ಕೈಲಿ. ಅಲ್ಲಿರ್ತಕ್ಕಂಥದ್ದು ನಿರ್ಗತಿಕ ಪತ್ರಕರ್ತರಿಗೆ ಅಂತ ಮಾಡಿಟ್ಟಿದ್ದಾರೆ. ನಿರ್ಗತಿಕ ಪತ್ರಕರ್ತರಿಗೆ ಯಾಕೆ ಕೊಡ್ತಾರೆ ಪೆನ್ಷನ್? 15,000 ರೂಪಾಯಿ ಅಂತ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. 2 ಸಲ ಜಾಸ್ತಿ. ನೀವು ಏನ್ ಮಾಡಿದ್ರು ಕೂಡ ಕನ್ವಿನ್ಸ್ ಮಾಡಕ್ ಆಗೋದಿಲ್ಲ. ಯಾಕೆ? ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಹಳ ಅತ್ಯಂತ ನೋವಿನಿಂದ ಹೇಳ್ತೀನಿ ನಾನು, ನಮ್ಮ ಸಂಘಟನೆಗಳಲ್ಲಿ ಯಾರೋ ಯೂನಿಟಿ ಇಲ್ಲ. ಯಾರೋ ಒಂದು ಸಂಘಟನೆ ಎಲ್ಲ ಮಾಡ್ತಿದೆ ಅಂತಂದ್ರೆ ಆ ಬೆನ್ನಿಂದ ಹೋಗಿ ಇನ್ನೊಂದು ಸಂಘಟನೆ ಅವ್ರಿಗೆ ಹೇಳ್ಬಿಟ್ಟು ಬಂದಿರ್ತಾರೆ, ಸರ್ ಅವೆಲ್ಲ ಆಗೋದಿಲ್ಲ ಬಿಡಿ ಸರ್, ನೀವೇ ಮಾಡ್ತೀರಿ ಸರ್, ತಲೆ ಕೆಡಿಸ್ಕೊಬಿಡಿ ಸರ್. ಅದಾಗೋದಿಲ್ಲ. ನೀವು ಸಂಘಟನೆಗಳನ್ನ ದುರ್ಬಲ ಮಾಡಿಕೊಂಡ್ರೆ ಖಂಡಿತ ಹೇಳ್ತೀನಿ, ನಾವು ಪ್ರೊಫೆಷನಲ್ ಆಗಿ ಅದು ವೃತ್ತಿಪರವಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇದೆ. ನಾವು ಎಂತ ಕಾಲಘಟ್ಟದಲ್ಲಿ ಹೇಳಿದ್ರೆ, ನಾವು ಜರ್ನಲಿಸಮ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಇನ್ನು ಎಷ್ಟು ದಿನ ಅಂತಂದ ಕ್ವೆಶ್ಚನ್ ಮಾರ್ಕ್ ನಲ್ಲಿ ಇದ್ದೀವಿ ನಾವು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಮ್ಮನ್ನೆಲ್ಲ ಟೇಕ್ ಓವರ್ ಮಾಡ್ಕೊಂಡು ಬಹಳ ದೂರ ಸಾಗಿದೆ. ನಾವು ಯಾರಿಗೂ ಬೇಕಾಗಿಲ್ಲ, ಜಾಹೀರಾತುದಾರರಿಗೆ ನಾವು ಬೇಕಾಗಿಲ್ಲ, ಓದುಗರಿಗೆ ನಾವು ಬೇಕಾಗಿಲ್ಲ. ಇವತ್ತು ನೀವು ನೋಡಿ ಎಲ್ಲ ಸುದ್ದಿಮಣಿಗಳ ಸ್ಥಿತಿಗಳು, ಅವುಗಳ ಪತ್ರಿಕೆಗಳ ಸರ್ಕ್ಯುಲೇಷನ್ ಇವುಗಳನ್ನೆಲ್ಲ ಗಮನ ಹರಿಸಿದ್ರೆ ನಾವು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತ ನೋಡಿದ್ರೆ ಬಹಳ ಗಮನ ಆಗ್ತದೆ. ಸೊ ಹಾಗಾಗಿ ಈ ಸಂಘಟನೆ ಬಹಳ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ. ಈ ಸಂಘಟನೆಯನ್ನ ನಾವು ದುರ್ಬಲ ಮಾಡೋದಿದೆಯಲ್ಲ, ನಿಜವಾಗಿಯೂ ಕೂಡ ನಾವು ಮಾಡ್ಕೊಳ್ಬೇಕಂತ ಅತ್ಯಂತ ನಾವು ದ್ರೋಹಿಸಿದ್ದೀವಿ. ಸಂಘಟನೆಯನ್ನು ಗಟ್ಟಿಗೊಳಿಸಲೇಬೇಕಾಗುತ್ತೆ. ಅದಕ್ಕೆ ಯಾರೋ ಒಬ್ರು ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸಂಘಟನೆ ಗಟ್ಟಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಪರ್ಸನಲ್ ಟೈಮ್ ಕೊಡ್ಲೇಬೇಕು. ಇಲ್ಲ ನನಗೆ ಅದು ಬೇಕು ಇದು ಬೇಕು, ಬರೀ ಪದಾಧಿಕಾರಿ ಆಗಿರ್ತೀನಿ ಅಂತ ಹೇಳಿದ್ರೆ ನಡೆಯಲ್ಲ. ನೀವು ಪರ್ಸನಲ್ ಟೈಮ್ ನಾವು ಸ್ಪೆಂಡ್ ಮಾಡಲೇಬೇಕು, ಕೊಡ್ಲೇಬೇಕು. ಬಹುಶಃ ಇಲ್ಲಿ ಅನೇಕರು ನೆನೆಸ್ಬೇಕಾಗಿ ಇಲ್ಲಿರೋ ರಾಮಸ್ವಾಮಿ ಇದ್ರೆ ಗೊತ್ತಾಗುತ್ತೆ. ನಾವು ಇಲ್ಲಿಂದ ರಿಪೋರ್ಟರ್ಸ್ ಗಿಲ್ಡಿಂದ ಪೊಲೀಸ್ ಅಕಾಡೆಮಿನಲ್ಲಿ ಒಂದು ಟ್ರೈನಿಂಗ್ ಮಾಡಿದ್ವಿ.
ಸುಮ್ಮನೆ ಟೂರ್ ಅಲ್ಲ. ನಾವು ಈಗ ಅಧ್ಯಕ್ಷರು ಅದನ್ನು ಪ್ರಸ್ತಾಪ ಮಾಡಿದ್ರು, ನಾವು ಪ್ರವಾಸ ಮಾಡ್ತೀವಿ ಅಂತ. ನನ್ನ ಅವಧಿನಲ್ಲಿ ನಾನು ಪೊಲೀಸ್ ಅಕಾಡೆಮಿಗೆ ಕರ್ಕೊಂಡು ಹೋಗಿದ್ದೆ. ಪೊಲೀಸ್ ಅಕಾಡೆಮಿಗೆ ಏನು ಕರ್ಕೊಂಡು ಹೋಗಿದ್ದು ಅಂದ್ರೆ ಎಲ್ಲ ಕ್ರೈಮ್ ರಿಪೋರ್ಟರ್ನ ಆಫೀಸರ್ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅವರಿಗೆ ಪೊಲೀಸ್ ಮ್ಯಾನ್ಯೂಲ್ ಅಂದ್ರೆ ಏನು, ಪೊಲೀಸ್ ಮ್ಯಾನ್ಯೂಲ್ನಲ್ಲಿ ನಾವು ನೋಡಿ ರಿಪೋರ್ಟಿಂಗ್ ಬರೀಬೇಕಂದ್ರೆ, ಕ್ರೈಮ್ ಬರೀಬೇಕು ಅಂದ್ರೆ ಏನೇನು ಬೇಕು ನಮಗೆ, ಸೆಕ್ಷನ್ IPC CRPC ಏನೇನಿದೆ, ಹೇಗೆ ಮಾಡ್ತಾರೆ, ಪ್ರತಿ ಒಂದನ್ನು ಕೂಡ ಅವತ್ತು ಎಕ್ಸ್ಪರ್ಟ್ಸ್ ನ ಕರೆಸಿ ಒಂದು ದಿನ ಕಾರ್ಯ ಇರೋದು. ಬಹುಶಃ ಅಲ್ಲಿ ಬಂದಿರೋರಿಗೆ ನೆನಪಾಗುತ್ತೆ ಎಲ್ಲರೂ. ನಿಮ್ಗೆ ಇನ್ನೂ ಒಂದು ಆಶ್ಚರ್ಯ ಹೇಳ್ತೀನಿ, ನಾವು ಕರ್ಕೊಂಡು ಹೋಗಿದ್ದು ಯಾವ ಲಕ್ಸುರಿ ಬಸ್ ನಲ್ಲಿ ಕರ್ಕೊಂಡು ಹೋಗ್ಲಿಲ್ಲ, ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಬೈದಿದ್ದಾರೆ ನನಗೆ, ನಮ್ಮನ್ನೆಲ್ಲ ಈ ಪೊಲೀಸ್ ಕಳ್ಳರ ಕರ್ಕೊಂಡು ಹೋಗಿದ್ಯಾ ನೀನು ಅಂತ ಹೇಳಿದ್ರು. ಕೆಲವರು ಬರ್ಲಿಲ್ಲ, ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕರ್ಕೊಂಡು ಹೋಗಿ ಕಾರ್ಯಾಗಾರ ಮಾಡಿ, ಆನಂತರ ಪ್ರವಾಸವೂ ಇತ್ತು, ಕಾರ್ಯಾಗಾರ ಮಾಡಿ ಅಂತ ಒಂದು ವೃತ್ತಿಪರ ಕೆಲಸಗಳು ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಇಲ್ಲಿ ನಾನು ನನ್ನ ಅವಧಿಯಲ್ಲೇ ಇಲ್ಲಿ ಯಾವುದು ಇಲ್ಲಿ ನಾವು ಇಲ್ಲಿ ಸಿಟಿಯಲ್ಲೂ ಕೂಡ ಒಂದು ಏನು ಇದೆಯಲ್ಲ, ಯಾವುದು ನಮ್ಮ ಪೊಲೀಸರು ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಫೊರೆನ್ಸಿಕ್ ಲ್ಯಾಬ್ ಇದೆಯಲ್ಲ, ಅಲ್ಲಿಯೂ ಕೂಡ ಕರ್ಕೊಂಡು ಹೋಗಿ ಬಹುತೇಕರಿಗೆ ಆಗ ಬಹುತೇಕ ಯಾರು ಕ್ರೈಮ್ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿತ್ತು. ನಾರ್ಕೋನಾಲಿಸಿಸ್ ಟೆಸ್ಟ್ ಅಂದ್ರೆ ಏನು, ಲೈ ಡಿಟೆಕ್ಟರ್ ಅಂದ್ರೆ ಏನು, ಹೇಗ್ ಮಾಡ್ತಾರೆ, ನಿಮ್ಗೆ ಯಾವ್ದು ಹೇಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲನೇಷನ್ ಅವತ್ತು ಕೂಡ ಒಂದಿನ ಕಾರ್ಯಾಗಾರ ಮಾಡಿಸಿದ್ವಿ. ಈ ತರದ ವೃತ್ತಿಪರ ಕಾರ್ಯಗಳು. ಬಟ್ ಇನ್ನೊಂದು ನಾನು ನೆನೆಸ್ಕೊಳ್ಳಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಬಹುಶಃ ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಂಗ್ಲಿಷ್ ಸಮಸ್ಯೆ ಇದೆ. ಆ ಇಂಗ್ಲಿಷ್ ಕಾರ್ಯಕ್ರಮಗಳಿಗೆ ಹೋದ್ರೆ ಕಾರ್ಯಕ್ರಮಗಳು ಇಂಗ್ಲಿಷ್ ನಲ್ಲಿ ಆಗ್ತದೆ, ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟರ್ಸ್ ಗಿಲ್ಡ್ ನಲ್ಲಿ ಇಂಗ್ಲಿಷ್ ಕ್ಲಾಸ್ಗಳನ್ನು ಕೂಡ ಮಾಡಿಸಿರ್ತಕ್ಕಂಥದ್ದಿದೆ. ಒಂದು ತಿಂಗಳ ಕಾಲ ಬೆಳಗ್ಗೆ ಬಹುಶಃ ಆದಿನಾರಾಯಣವರಿಗೆ ನೆನಪಾಗ್ತದೆ, ಗೊತ್ತಿಲ್ಲ, ಇಂಗ್ಲಿಷ್ ಒಬ್ಬರನ್ನ ಕರ್ಕೊಂಡ್ಬಂದು ಅವರನ್ನ ಕರ್ಕೊಂಡ್ಬಂದು ಅವ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಒಂದು ತಿಂಗಳ ಕಾಲ ನಮಗೆ ಕ್ಲಾಸ್ ಮಾಡಿದ್ದಾರೆ ಇಂಗ್ಲಿಷ್ ಬಗ್ಗೆ. ಇಂಗ್ಲಿಷ್ ಹೇಗೆ ಅರ್ಥ ಮಾಡಬೇಕು ಕನ್ನಡ ಪತ್ರಕರ್ತರಿಗೆ, ಯಾಕಂದ್ರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಇಂಗ್ಲಿಷ್ ನಲ್ಲಿ ಆಗ್ತದೆ, ಅದನ್ನು ಗ್ರಹಿಸಲು ಕಷ್ಟ ಆಗ್ತದೆ, ಹೇಗೆ ನಾವು ಗ್ರಹಿಸಬೇಕು ಅಂತ ಅನ್ನೋದನ್ನು ಕೂಡ ಆಗಲೂ ಕೂಡ ಅದೊಂದು ಕಾರ್ಯಾಗಾರವನ್ನು ನಾವು ಮಾಡಿದ್ವಿ. ಇಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾವು ಗಿಲ್ಡಿಂದ ಖರ್ಚು ಮಾಡಬೇಕು ಅಂತ. ಬಹುಶಃ ನನ್ನ ಅವಧಿನಲ್ಲಿ ತುಂಬಾ ಗೆಸ್ಟ್ಗಳನ್ನ ಕರೆಸಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ನಮ್ಗೆ ಜಾಗ ಕೂಡ ಕೊಡಲಿಲ್ಲ ಅವಾಗ. ನಮ್ಗೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ, ಬ್ಯೂಟಿ ಪ್ರೆಸ್ ಮಾಡ್ಲಿಕ್ಕೆ ನಮಗೆ ಕ್ಲಬ್ ಇಂದ ಅಂತ ಸಹಕಾರ ಇರಲಿಲ್ಲ. ಆ ಕ್ಲಬ್ ನಲ್ಲಿ ಆ ರಿಪೋರ್ಟರ್ಸ್ ಗಿಲ್ಡ್ ಓಪನ್ ಮಾಡಿಸ್ಕೊಂಡು ಅಲ್ಲೇ ಮಾಡಿಸಿದ್ವಿ ಕೂರಿಸ್ಕೊಂಡು. ನನಗೆ ಒಂದ್ಸಲ ಇಲ್ಲಿ ನೆನೆಸ್ಕೊಳ್ಳಬೇಕಾಗ್ತದೆ, ಆದಿಚುಂಚನಗಿರಿ ಸ್ವಾಮಿಗಳು, ನಮ್ಮ ಬಾಲಗಂಗಾಧರ ಸ್ವಾಮಿಗಳನ್ನ ಕರೆದುಬಿಟ್ಟಿದ್ವಿ. ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಗೆ ಕೊಡ್ತಾ ಇಲ್ಲ, ನಮಗೆ ದಯಾಸಿಲ್ಲ. ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ನಮಗೆ ಗುರುಗಳು ಬರಕ್ಕೆ ಒಪ್ಕೊಂಡಿದ್ದಾರೆ, ಅವರು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಂದು ಹೊರಗಡೆ ರಿಪೋರ್ಟರ್ಸ್ ಗಿಲ್ಡ್ ಮುಂದೆ ವಾಟರ್ ಟ್ಯಾಂಕ್ ಮೇಲೆ ಶಾಮಿಯಾನ ಹಾಕಿಸಿ ಪಾಪ ಅವ್ರನ್ನ ಕೂರಿಸಿ ಅವ್ರ ಕಾರ್ಯಕ್ರಮವನ್ನು ಮಾಡಿ ಬ್ಯೂಟಿ ಪ್ರೆಸ್ ಮಾಡಿ ಹೋಗಿದ್ರು. ಅವರು ನಮಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಸೊಸೈಟಿಗೆ. ಅವರು ಸ್ವತಃ 5 ಲಕ್ಷವನ್ನ ನಮ್ಮ ಸೊಸೈಟಿ ಕೊಟ್ಟಿದ್ದಾರೆ. ಅಂತ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ನೆಲ್ಲ ಕರೆಸಿ ನಮ್ಮ ಮುರುಘೇಶ್ವರ ಕೂಡ ಬಂದಿದ್ರು, ಅವಾಗ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಬೇರೆ ಬೇರೆಯವರೆಲ್ಲರೂ ಕೂಡ ತುಂಬಾ ಜನದ ಬ್ಯೂಟಿ ಪ್ರೆಸ್ ಕಾರ್ಯಕ್ರಮಗಳನ್ನು ಮಾಡಿದ್ರು. ಬಟ್ ಇವಾಗ ಒಂದು ಸಂತೋಷ ಅಂತ ನಾವು ನಾನು ಅಧ್ಯಕ್ಷ ಆದಾಗ ಇದ್ದಂತ ಸಮಸ್ಯೆಗಳು ಇಲ್ಲ. ಯಾಕಂದ್ರೆ ರಿಪೋರ್ಟರ್ಸ್ ಇದ್ದಂತ ಕ್ಲಬ್ ಎಲ್ಲರೂ ಕೂಡ ಒಂದೇ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಿದೆ. ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಂಘಟನೆಗಳು ಬಲಿಷ್ಠವಾಗಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು. ಈಗ ಇನ್ನೊಂದು ವಿಷಯ ಚರ್ಚೆ ಆಗಿದೆ, ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ಅಂತ ಮಾಡಿದ್ದಾರೆ. ಅದು ಅದನ್ನ ಕೊಡ್ಸಕ್ ಕಷ್ಟ ಇದೆ. ಇವತ್ತು ಬಹುಶಃ ಯಾರ್ಯಾರು ಅಕ್ರೆಡಿಟೇಷನ್ ಕಾರ್ಡ್ ಇಟ್ಕೊಂಡು ಇವತ್ತು ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡು ಓಡಾಡ್ತಿದ್ರಲ್ವಾ ಎಲ್ಲರೂ ಸುಮಾರು ಜನ, ಅದನ್ನ ಅಧಿಕಾರಿಯನ್ನ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ನಾವು ಎಷ್ಟು ಬಿಟ್ಟಿದ್ರೆ ನಡೆದಿದೆ, ಅವ್ನು ಬಿಡಲ್ಲ, ಆಫೀಸರ್ ಹೆಸರು ಬೇಡ, ಅವ್ನು ಬಿಡಲ್ಲ. ಅಶೋಕ್ ಸಾರಿಗೆ ಮಂತ್ರಿ ಅಶೋಕ್ ಇವತ್ತು ಯಾರಿದ್ದಾರೆ, ಅವ್ನು ಬಿಡಲ್ಲ, ಅವ್ನು ಕೊಡೋದಿಲ್ಲ. ಸಾರ್ ಮಿಸ್ಯೂಸ್ ಮಾಡ್ಬಿಡ್ತಾರೆ, ಸಾರ್ ಮಿಸ್ಯೂಸ್ ಮಾಡ್ಬಿಡ್ತಾರೆ, ಸಾರ್ ನಾವು ಕೂಪನ್ ಕೊಡ್ತಾ ಇದ್ರು, ಸಾರ್ ಕೂಪನ್ ವ್ಯವಸ್ಥೆ ಆಗಲ್ಲ ಸರ್, ಅದು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಎಲ್ಲ ಇದೆ, ಆಗೋದಿಲ್ಲ, ಬಳಸೋದಿಲ್ಲ ಸರ್ ಅಂತ. ಆ ಯಪ್ಪ ನಮ್ಮ ಹತ್ರ 3 ತಿಂಗಳು ತಗೊಂಡು ಕನ್ವಿನ್ಸ್ ಆಗಲಿ. ಅದಾದ್ಮೇಲೆ ಆಯ್ತು ಮಾಡ್ಕೊಡ್ತೀನಿ ಅಂದ್ಬಿಟ್ಟು 3,000 ರೂಪಾಯಿ ನಾನು ಕರೆನ್ಸಿ ಹಾಕ್ಬಿಡ್ತೀನಿ, ನಾನು ನೀವು ಎಷ್ಟಾದ್ರು ಮಾಡ್ಕೊಳ್ಳಿ. ಮತ್ತೆ ಕಂಡೀಷನ್
ಯಾವುದೋ ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ನೀವು AC ಬಸ್ಸಲ್ಲೆಲ್ಲ ಓಡಾಡಂಗಿಲ್ಲ, ಅದು ಇದು ಅಂತ ಮತ್ತೆಲ್ಲ ಮಾಡಿ ಕನ್ವಿನ್ಸ್ ಮಾಡಿ ಬಹುಶಃ ಯಡಿಯೂರಪ್ಪನವ್ರ ಹತ್ರ ಹೋಗಿ ಎಲ್ಲ ಹೇಳಿಸಿ ಎಲ್ಲ ಮಾಡಿ ಅದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿ. ಇದು ಯಾಕೆ ಕಾರಣ ಆಯ್ತು ಅಂತ ಹೇಳಿ ಗಿಲ್ಡಿನ ಇತಿಹಾಸ ಅಂತ ಹೇಳಿದ್ರೆ ಗಿಲ್ಡಿಗೆ ಒಂದು ಶಕ್ತಿ ಇದೆ. ಅದೇನಂದ್ರೆ ಸಂಘಟನೆ 55 ವರ್ಷ ಸಾಕು ಬಂದಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಈ ಸಂಘಟನೆಯನ್ನು ದುರ್ಬಲ ಮಾಡತಕ್ಕಂಥ ಮನಸ್ಥಿತಿ ನಮ್ಮೊಳಗೆ ಯಾರಿಗೂ ಬರಬಾರದು. ನಾನು ವೃತ್ತಿ ಜೀವನದಲ್ಲಿ ಹೇಗಿದ್ರು ಗೊತ್ತಿಲ್ಲ, ಬಟ್ ನನ್ನನ್ನು ನಾನು ಗುರುತಿಸ್ಕೊಳ್ಳಿಕ್ಕೆ ಸುರೇಶ ಅಂತ ಗುರುತಿಸ್ಕೊಂಡಿದ್ದು ನನಗೆ ಒಂದು ಗುರುತಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದು ರಿಪೋರ್ಟರ್ಸ್ ಲೀಗ್. ನನ್ನ ವೃತ್ತಿ ಜೀವನದಲ್ಲಿ ನಾನು ವೃತ್ತಿಯಲ್ಲಿ ಹೇಗೆ ಗುರುತಿಸ್ಕೊಂಡು ಗೊತ್ತಿಲ್ಲ, ಬಟ್ ಆದರೆ ಗಿಲ್ಡಿಂದ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ, ಗಿಲ್ಡಲ್ಲಿ ಬೆಳೆದಿದ್ದೀನಿ, ಅದು ಸಾಧ್ಯ ಆಗಿದೆ ಗಿಲ್ಡಿಂದ. ಇದರಿಂದಲೇ ನಾನು ಮತ್ತೆ ಸೊಸೈಟಿಗೆ 20 ವರ್ಷ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ, ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನ್ನ ಎಲ್ಲ ಸ್ನೇಹಿತರೆಲ್ಲ ಸೇರಿದ್ರಿ, ನಿಮ್ಮೆಲ್ಲರಿಗೂ ಮತ್ತೊಂದ್ಸಲ ನಾನು ಅಭಿನಂದನೆ ಹೇಳ್ತಿದ್ದೀನಿ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಮತ್ತೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ, ಅವ್ರನ್ನ ಅಭಿನಂದಿಸ್ತೀನಿ. ಇಷ್ಟೆಲ್ಲ ಹೇಳಿ ನನಗೆ ಇಷ್ಟೆಲ್ಲ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಇವತ್ತಿನ ಪದಾಧಿಕಾರಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಧನ್ಯವಾದ ಹೇಳ್ತೀನಿ. ಬಟ್ ಇಲ್ಲಿ ಒಂದು ವಿಷಯವನ್ನ ನಾನು ಮರೆತರೆ ತಪ್ಪಾಗ್ತದೆ. ಈ ಗಿಲ್ಡಿಗೆ ಎಲ್ಲರೂ ಶಕ್ತಿ ಅಂದ್ರೆ KM ಶಿವರಾಜ್ ಅವ್ರ ಬಗ್ಗೆ ಯಾರು ಏನ್ ಬೇಕು, ಆ ಮನುಷ್ಯ ಗಟ್ಟಿಯಾಗಿ ನಿಂತಿರೋ ಕಾರಣಕ್ಕೆ ಅದು ಇವತ್ತು ಕೂಡ ಸಂಘಟನೆ ಹಾಗಾಗಿ ನಾವು ಅಂಥವ್ರು ಬೇಕು. ಅವ್ರು ಎಷ್ಟೇ ಇರ್ಕೋಬೇಕು, ಆ ಮನುಷ್ಯ ಗಿಲ್ಡ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಿಂತ್ಕೊಳ್ಬೇಕು. ಎಂಥದ್ದು ಅಂತ ಹೇಳಿದ್ರೆ ಎಂತ ಸಂಘರ್ಷ ಬೇಕಾದ್ರೂ ಅಥವಾ ಸಿದ್ಧಾಗಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಹಾಗಾಗಿ ಶಿವರಾಜ್ ಅಂತವ್ರು ಇನ್ನಷ್ಟು ಚೆನ್ನಾಗಿ ಗಿಲ್ಡ್ ಬರಲಿ, ಈ ಸಂಘಟನೆಯನ್ನು ಗಟ್ಟಿಗೊಳಿಸಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ವರದಿಗಾರರನ್ನ ಕರ್ಕೊಂಡು ಹೋಗಿದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಪರಿಸರ ಮತ್ತು ಇವತ್ತೇನು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ನಾವು ನೋಡಿದ್ವಿ. ಪರಿಸರ ಇದಕ್ಕೆ ಸಂಬಂಧಿಸಿದಂಗೆ ಆಗ್ಲೇನೆ ಏನು ಕಾರ್ಯಾಗಾರಗಳನ್ನ ಆಯೋಜಿಸಿ ನಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಬಹಳ ಸಾಕಷ್ಟು ತಿಳ್ಕೊಂಡ್ವಿ ನಾವು ಇದರಲ್ಲಿ. ಇಂತಹ ಒಂದು ವರದಿಗಾರರ ಕೂಟ ಇವತ್ತು ಮತ್ತೆ ಹೊಸ ಒಂದು ಚೈತನ್ಯವನ್ನ ಪಡ್ಕೊಂಡು ಮತ್ತೆ ಎದ್ದು ನಿಂತಿರೋದು ಎಲ್ರಿಗೂ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಕೆಲಸವನ್ನ ಹೀಗೆ ರಚನಾತ್ಮಕ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗಿ ನಮ್ಮ ಹಾರೈಕೆಗಳು ಯಾವಾಗಲೂ ತಮ್ಮ ಜೊತೆ ಇರುತ್ತೆ ಅಂತ. ಕೊರೋನಾ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ನಾನು ಮತ್ತೆ ಕಿರಣ್ ಅವರು ಮತ್ತೆ ರಮೇಶ್ ನಾವು ಹೋಗಿ ಅವರ ಮನೆಗೆ ಹೋಗಿ ಅವರನ್ನ ಭೇಟಿಯಾದಾಗ ಈ ತರ ಏನಾದರೂ ಫುಡ್ ಕಿಟ್ ಕೊಡಕ್ಕೆ ಸಾಧ್ಯ ಅಂತ ಹೇಳುವಾಗ ಅವರು 2 ದಿವಸ ಟೈಮ್ ಕೊಡಿ ಅಂತ ರಾಯಚೂರು ಯಾವುದೋ ಒಂದು ಮಿಲ್ಲಿಗೆ ಫೋನ್ ಮಾಡಿ ತುಂಬಾ ಒಳ್ಳೆಯ ಕ್ವಾಲಿಟಿ ಅಕ್ಕಿ ಮತ್ತೆ ಎಂಟೈರ್ ಫುಡ್ ಕಿಟ್ ಸುಮಾರು 24 ಲಕ್ಷ ರೂಪಾಯಿ ಬೆಲೆ ಮಾಡುವ ಫುಡ್ ಕಿಟ್ ಅನ್ನ ಕೊರೋನಾ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಕೊಟ್ಟಿದ್ದೋಸ್ಕರ ನಾನು ಅವರು ಸ್ಮರಿಸಲೇಬೇಕು. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅವರಿಗೆ. ಹಾಗೆ ಸರ್ ಸ್ವಲ್ಪ ಹತ್ರ ಸರ್ ಒಳಗೆ ಬನ್ನಿ ಸರ್. ಕಿರಣ್ ಸರ್ ಅಸೋಸಿಯೇಟ್ ಆಗಿರೋದ್ರಲ್ಲಿ ಇದ್ದೀರಿ. ಒಂದು ಅನ್ವೇರ ಇಟ್ಕೊಂಡು KWBGಯಲ್ಲಿ 70ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ 1990ರ ತನಕನೂ ಅನ್ವೇರದೊಳಗಡೆನೇ ಇತ್ತು. ನಾನು 90ರಲ್ಲಿ ಪ್ರೆಸ್ ಕ್ಲಬ್ಗೆ ಕಾರ್ಯದರ್ಶಿ ಆದೆ, ಹಾಗೂ ಇಲ್ಲಿ ಕೂಡ ಕಾರ್ಯದರ್ಶಿ ಆಗಿದ್ದೆ. ಅಂತ ಸಂದರ್ಭದಲ್ಲಿ ಆ ಪ್ರೆಸ್ ಕ್ಲಬ್ನಲ್ಲಿ ಒಂದು ಮುರಿದ ಕುರ್ಚಿ ಇದನ್ನೆಲ್ಲನೂ ತುಂಬುವಂತ ಒಂದು ರೂಮ್ ಪಕ್ಕದಲ್ಲಿ ಇತ್ತು. ಅದನ್ನ ಖಾಲಿ ಮಾಡಿಸಿ ಭಾರಿ ಪ್ರತಿರೋಧದ ನಡುವೆ ಅಂತ ಹೇಳಿದ್ರೆ ನಮ್ಮ ಪ್ರೆಸ್ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ಯಾರಿಗೂ ನಾನು ವರದಿಗಾರರ ಕೂಡ ಆಫೀಸನ್ನ ಅಲ್ಲಿ ತಂದು ಕೂರಿಸೋದು ಒಬ್ಬರಿಗೂ ಇಷ್ಟ ಇರಲಿಲ್ಲ. ಹೇಗೆ ಕನ್ವಿನ್ಸ್ ಮಾಡಿದ್ವು. ಒಂದು 92ರಲ್ಲಿ ಒಂದು ವೈದ್ಯಕೀಯ ನಿಧಿ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಅಂದು ಮುಖ್ಯಮಂತ್ರಿ ಆಗಿದ್ದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಮ್ಗೆ 5 ಲಕ್ಷ ರೂಪಾಯಿನ ಕೊಟ್ಟರು.
ನಾವೆಲ್ಲ ಸೇರಿ 1-1.5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವಾಗ ಅದನ್ನು 6.5 ಲಕ್ಷ ರೂಪಾಯಿ ಡೆಪಾಸಿಟ್ ಸಿಂಡಿಕೇಟ್ ಬ್ಯಾಂಕ್ ಹಾಕಿದ್ವು. ಅದರಲ್ಲಿ ಅದನ್ನು ಯಾವ ಕಾರಣಕ್ಕೂ ಅದನ್ನು ತೆಗಿಬಾರ್ದು ಅಂತೆಲ್ಲ ರೆಸಲ್ಯೂಷನ್ ಮಾಡಿದ್ವಿ. ಈವರೆಗೂ ಅದು ಇದೆ, ಆಪರೇಟ್ ಆಗ್ತಾ ಇದೆ ವೈದ್ಯಕೀಯ ನಿಧಿ. ಆ ವೈದ್ಯಕೀಯ ನಿಧಿ ಬರೋಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ಈಗ ನಮ್ಮ ಉದಯವಾಣಿಯಲ್ಲಿ ಒಬ್ಬರು ಗೋಪಾಲಕೃಷ್ಣ ಅಂತ ಪಟ್ಟತ್ತಿದ್ದು ಸದ್ಯದವರೆಲ್ಲ ನಮ್ಗೆ ಗೊತ್ತಿಲ್ಲ, ಅವರು ಮತ್ತೆ ವಿಜಯೇಂದ್ರ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡಿಲ್ಲ, 1 ರೂಪಾಯಿನೂ. ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಯಾಕೆ ಅವರಿಂದ ಸಂಸ್ಥೆ ನಡೆಸಬೇಕು, ನೀವೆಲ್ಲರೂ ಸೇರಿ ಹಾಗೆ ಹೀಗೆ ಅಂತೇಳಿ ಅದು ಗಲಾಟೆ ಮಾಡೋ ಸಂದರ್ಭದಲ್ಲಿ ಆಯಿತು ಅಂತೇಳಿ ಅದರ ನೆಕ್ಸ್ಟ್ ಇಯರು ಆಯಿತು ನೀವೇ ಮಾಡಿ ಬಂದು ಅಂತೇಳಿ ನನ್ನನ್ನೇ ಜನರಲ್ ಸೆಕ್ರೆಟರಿ ಆಗಿ ಎಲೆಕ್ಟ್ ಮಾಡಿದ್ರು. ಆವಾಗ ಅದನ್ನು ಹೀಗೆ ಸೃಷ್ಟಿಯಾದದ್ದು. ತದನಂತರ ಬಂದ ಪದಾಧಿಕಾರಿಗಳೆಲ್ಲರೂ ಚಂದ್ರ ನಾಗರಾಜ್ ನಂತರ ಬಂದರು, ಅದನಂತರ ಮೈಸಿ ಪಾಟೀಲರು, ಹೀಗೆ ಈಗ ವಿಟ್ಲುಮೂರ್ತಿ, ಶಿವರಾಜು, ಈಗೆಲ್ಲರೂ ಸೇರಿ ಅದನ್ನು ತುಂಬ ಒಂದು ಎತ್ತರದ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಇವತ್ತು ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಿದ್ದೀರಿ. ನಾನು ಒಬ್ಬ ವರದಿಗಾರ ಅಲ್ಲಿ ಬಂದು ಕೂತ್ಕೋಬಹುದು, ನನ್ನ ವರದಿಗಳನ್ನು ಕಳಿಸ್ಬೋದು, ಯಾವ ಇದಕ್ಕಾಗಿ ಇಂಟರ್ನೆಟ್ ವ್ಯವಸ್ಥೆ ಇರ್ಬೋದು, ಹೀಗೆ ಎಲ್ಲವನ್ನು ಮಾಡಿ ತುಂಬ ಚೆನ್ನಾಗಿ. ಆದರೆ ಆಕ್ಟಿವಿಟೀಸ್ ಏನು ಆಗಬೇಕಾಗಿತ್ತು ವರದಿಗಾರರ ಕೂಟದಲ್ಲಿ ಅದು ಆಗಲಿಲ್ಲ. ನಿಮಗೆ ಒಂದು ಕಾಲದಲ್ಲಿ ವರದಿಗಾರರ ಕೂಟದ ಒಂದು ಮಹತ್ವವಾಗಿ ಹೇಳ್ಬೇಕಂತ ಹೇಳಿದ್ರೆ, ಗುಂಡೂರಾವ್ ಅವರು ಇವರು ಪ್ರೊಫೆಸರ್ ವೆಂಕಟಗಿರಿ ಗೌಡರ ವಿರುದ್ಧ ಎಲೆಕ್ಷನ್ ನಿಂತಿದ್ರು ಬೆಂಗಳೂರು ಸೌತಲ್ಲಿ. ಒಂದು ಇದ್ದಕ್ಕಿದ್ದಂಗೆ ಅವರ ಇದು ಅವ್ರಿಗೇನೋ ಅನಾರೋಗ್ಯ ಗುಂಡೂರಾವ್ ಅವರಿಗೆ ಅಂತ ಸುದ್ದಿ ಹಬ್ಬಿಸ್ಬಿಡ್ತು. ಈ ಕಾಲದಂಗೆ ಸೋಷಿಯಲ್ ಮೀಡಿಯಾನೇ ಇಲ್ಲ, ಸೊಸೈಟಿ ಮೀಡಿಯಾನೂ ಇಲ್ಲ, ಆಗ ಬರೀ ಪತ್ರಿಕೆಗಳೇ, ಆಗ ಇದು ಇಲ್ಲ. ಅಂತ ಸಂದರ್ಭದಲ್ಲಿ ಅವರು ಆಗ ನನಗೊಂದು ಕೇಳಿದ್ರು, ಒಂದು ಮೀಟ್ ಪ್ರೋಗ್ ಮಾಡಿ ನಾನು ಸ್ವಲ್ಪ ಎಲ್ಲ ಕ್ಲಾರಿಫಿಕೇಶನ್ ಮಾಡಬೇಕಂತಿದ್ದೀನಿ ಅಂತ ಹೇಳಿದ್ರು. ಆವಾಗ ನಮ್ಮ ಹತ್ರ MK ಮನ್ಸೂದ್ ನಮ್ಮ ಜೊತೆಲಿಲ್ಲ, ಆತ ವೈಸ್ ಪ್ರೆಸಿಡೆಂಟು. ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಗೆಸ್ಟ್ ಕರೆದ್ರೆ ಆ ಬೊಕ್ಕೆ ತರಗೂ ನಮ್ಮ ಹತ್ರ ಅಂದ್ರೆ ಇದರಲ್ಲಿ ಕಾಸಿಲ್ಲ. ಪ್ರೆಸ್ ಮೀಟ್ ಮಾಡಿದ್ರೆ ಕಾಫಿ ದುಡ್ಡು ಅಧ್ಯಕ್ಷನೋ ಕಾರ್ಯದರ್ಶಿನೋ ಕೊಡಬೇಕು, ಬೊಕ್ಕೆನೋ ಅವರೇ ತರಬೇಕು ಅಂತ ಪರಿಸ್ಥಿತಿ ಇದ್ದಂತ ಕಾಲದಲ್ಲಿ ಘಟ್ಟದಲ್ಲಿ ನಾವು ಕರೆದು ಅವರನ್ನ, ಅವರ ಆತ್ಮೀಯರೊಬ್ಬರು ಏನ್ ಮಾಡಿದ್ರು ಅಂದ್ರೆ, ಸರ್ ಪಾಪ ಎಲ್ರಿಗೂ ಮಧ್ಯಾಹ್ನ ಒಂದು ಕೇಕು ಬೊಫೆಲ್ಲ ಕೊಡಿಸ್ಬಿಡ್ತೀನಿ ನಾನು ಅಂತ. ನಾನು ಬಂದು ಗೊತ್ತಾಯ್ತು ನನಗೆ, ಹೇಳಿದ್ದೀನಿ ನಾನು ಅಂದ್ರು. ನಾನು ಅವ್ರಿಗೊಂದು ಲೆಟ್ರ್ ಬರೆದೆ, ನಿಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತ. ಅವ್ರಿಗೆ ಯಾಕಯ್ಯ ನಾನೇನ್ ಮಾಡಿದೆ, ನೀವು ಕ್ಯಾನ್ಸಲ್ ಮಾಡಿದ್ದೆ ಅಂದ್ರು. ಏನೋ ವಿಷಯ ನಾವು ತಿನ್ನಕ್ಕೆ ಅನ್ನ ಏನಾದ್ರು ವ್ಯಕ್ತಿ ಮಾತಾಡ್ತಾನೆ, ಬಿರಿಯಾನಿ ಕೊಡ್ತಾ, ಪಫ್ ಕೊಡ್ತಾ, ಕೇಕ್ ಕೊಡ್ತಾ ಅಂತ. ನಾವೆಲ್ಲರೂ ಕೇಳಿದ್ದು ಬಂದು ನಮ್ಮ ಊಟ ಎಲ್ಲ ಕೊಡಿಸಿ ಅಂತ. ಅಪ್ಪ ನಾನು ಮಾಡಿದ್ದಲ್ಲ ಅವ್ನು ಮಾಡಿದ್ದೆ. ಕಡೆಗೆ ಏನೋ ನಾವು ಕೊಡೋದು 2 ಬಿಸ್ಕತ್ತು, ಅರ್ಧ ಟೀ, ಕಾಫಿ. ನಮ್ಮ ರಿಪೋರ್ಟ್ಗಳೆಲ್ಲರೂ ಭಾರಿ ಶಿಸ್ತಿನಿಂದ ಬಂತಂದ್ರೆ ಒಳ್ಳೆ ನಿಮಗೆ ಪ್ರಚಾರನೂ ಕೊಡ್ತಾರೆ, ಅದ್ರ ಬಗ್ಗೆ ಅನುಮಾನ ಬೇಡ, ನೀವೇನು ಕೊಡಗಿಡ್ಸೋದು ಅಗತ್ಯ ಇಲ್ಲ ಅಂತ ಹೇಳಿ ಆವತ್ತು ನಾವು ಮಾಡ್ತಿದ್ದ ಕಾರ್ಯಕ್ರಮಗಳೆಲ್ಲನೂ ಅಷ್ಟೇ. ಅರ್ಧ ಕಾಫಿ ತಪ್ಪಿದ ಅರ್ಧ ಟೀ ಥಾಮಸ್ ಕ್ಯಾಂಟೀನಿಂದ ಆ ಬಿಸ್ಕಟ್ ಪ್ಯಾಕೆಟ್ ನಾವೇ ತರೋವು ಅಂತ ಸಂದರ್ಭ ನಡೆಸಿದ್ವು. ಈಗ ಇವತ್ತು ವರ್ಷ ಪೂರ ಕಾರ್ಯಕ್ರಮ ಮಾಡೋ ಮಟ್ಟಕ್ಕೆ ನೀವೆಲ್ಲ ಬೆಳೆಸಿದ್ದೀರ ಈ ಆರ್ಗನೈಸೇಷನ್ನ, ಹೆಮ್ಮೆ ಅನಿಸುತ್ತೆ. ಒಂದು ವೈಪರೀತ್ಯ ಆಗಿ, ಯಾಕಂತ ಹೇಳಿದ್ರೆ ರಿಪೋರ್ಟರ್ ಗಿಲ್ಡ್ ಅವರು ಕರೆದ್ರೆ, ಅವ್ರೇನಾದ್ರೂ ಕಾರ್ಯಕ್ರಮ ಮಾಡಿದ್ರೆ, ನಮ್ಮನ್ನ ಒಂದು ವಿವಿಧ ಪ್ರೋಗ್ರಾಮ್ ಕರೆದ್ರೆ ಎಷ್ಟು ಇದಿರುತ್ತೆ, ಮಹತ್ವ ಇರುತ್ತೆ ಅನ್ನೋ ಕಾಲಘಟ್ಟದಲ್ಲಿ ಇದ್ದಂಥ ಸಂಸ್ಥೆ ಆ ಒಂದು ಇದಕ್ಕೆ ಆ ರೀತಿಯಾಗಿ ಒಂಥರ ಇನ್ಎಫೆಕ್ಟಿವ್ ಆಗಿ ಇರಬಾರ್ದು. ಹಾಗಾಗಿ ಈಗೇನು ಕಿರಣ್ ಮತ್ತೆ ನಮ್ಮ ಅಧ್ಯಕ್ಷರಾದ ವಿಟ್ಲುಮೂರ್ತಿ ಅವರು ಹೇಳಿದ್ರು, ವರ್ಷ ಪೂರ ನಾವು ಒಂದು ಕಾರ್ಯಕ್ರಮಗಳು ಮಾಡ್ತೀವಿ, ಈ ಮತ್ತೆ ಏನು ಗತ ವೈಭವ ಏನಿತ್ತು ಅಂತ. ಇದು ನಾನು ಈ ಸಂದರ್ಭದಲ್ಲಿ ನಮ್ಮ ಲೋಕವಾಣಿಲಿ ಸಂಜೆವಾಣಿಲಿದ್ದಂಥ ಧನಂಜಯಪ್ಪನ್ನ ತುಂಬಾ ನೆನೆಸ್ಕೋಬೇಕು. ಯಾಕಂತ ಹೇಳಿದ್ರೆ ಆ ಟ್ರೆಷರರ್ ಆಗಿ ಆತ ಪ್ರತಿಯೊಂದು ಕಾರ್ಯ ಮಾಡಿದಂತ ರೀತಿಗಳು, 1 ರೂಪಾಯಿನೂ ಆ ಕಡೆ ಈ ಕಡೆ ಬಿಟ್ಟಂಗೆ ಎಲ್ಲರತ್ರ ನಾವು ವಸೂಲು ಮಾಡ್ಕೊಂಡ್ಬಂದು ಎಲ್ಲ ಮಾಡ್ತಿದ್ದು ಆ ವಿಚಾರಗಳಲ್ಲಿ ಅಂತ ಭಾರಿ ಕಷ್ಟಪಟ್ಟು. ಯಾಕಂತ ಹೇಳಿದ್ರೆ ಒಂದು ಸುಮ್ಮನೆ ಸಣ್ಣದಾಗಿದ್ದಂಥ ಆರ್ಗನೈಸೇಷನ್ ಪ್ರೆಸ್ ಕ್ಲಬ್ ಅಲ್ಲಿಂದ ಇಲ್ಲಿ ತನಕ ಒಂದು ಬೆಳೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಸೇರುತ್ತೆ. ಅದರಲ್ಲಿ ನಟೊಬ್ಬರು ಇನ್ನೊಬ್ಬರು ಅವರು ಇವರಿಗೆ ಮಾತ್ರ ಇದ್ರು, ಅವ್ರು ಮಾತ್ರ ಇದ್ರು ಅಂತಲ್ಲ, ತುಂಬ ಜನ ಶ್ರಮ ವಹಿಸಿ ಇವತ್ತು ಅದಕ್ಕೆ ಬಿಲ್ಡಿಂಗ್ಗಳು ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಒಳ್ಳೇದಾಗಲಿ. ನನ್ನ ಸಹಕಾರ
ಯಾಕಂದ್ರೆ ಈ ವಯಸ್ಸಲ್ಲಿ ನನ್ನ ಸಹಕಾರ ತಗೊಂಡು ನೀವೇನ್ ಮಾಡ್ತೀರಾ, ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ, ಮಾಡಿ ಜೊತೆಲಿ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.